ಧ್ಯಾನ ಅಂದರೆ ಏನು? ಧ್ಯಾನ ಅಂದ್ರೆ ಏಕಾಗ್ರತೆ ಅಂತ ಅನ್ಕೋತಾರೆ ಎಷ್ಟೊಂದು ಜನ. ನಾನು ಹಾಗೆ ಅನ್ಕೊಂಡಿದ್ದೀನಿ. ಬಟ್ ಧ್ಯಾನ ಅಂದ್ರೆ ಏಕಾಗ್ರತೆ ಅಲ್ಲ, ಧ್ಯಾನದ ತದ್ವಿರುದ್ಧವಾದದ್ದು ಏಕಾಗ್ರತೆ. ಇದರಿಂದ ನಮ್ಗೆ ಸಿಗುವಂಥ ಲಾಭಗಳೇನು? ಧ್ಯಾನದ ಏನೇನ್ ಲಾಭ ಅಂತ ಇದೆ ಅದೆಲ್ಲ ಮರ್ತು ಬಿಡಿ. ಧ್ಯಾನ ಮನಸ್ಸಿಗೆ ಸ್ನಾನ, ನಾನು ಮತ್ತೆ ಅದನ್ನೇ ಹೇಳ್ತೀನಿ. ಇದ್ರವರೆಗೂ ನನ್ನ ಬೆಸ್ಟ್ ಡೆಸಿಷನ್ ಸುದರ್ಶನ ಕ್ರಿಯೆ ಮಾಡೋದು, ನಾನು ಮೆಡಿಟೇಷನ್ ಕಲ್ತ್ಕೊಳ್ಳೋದು. ದುಡ್ಡಿಗೇನು ಅಷ್ಟು ಕಡಿಮೆ ಇಲ್ಲ, ಆಸ್ತಿಗೇನು ಕಡಿಮೆ ಇಲ್ಲ, ಬಟ್ ಯಾವ್ದರ ಕೊರತೆ ಇದೆ ಅಂದ್ರೆ ಮನಃಶಾಂತಿ. ಸತ್ಯವಾದ ಮಾತು ಹೇಳಿದ್ರೆ ನೋಡಿ, ಎಲ್ಲೇ ಏನೇ ಜೀವನದಲ್ಲಿ ನಮಗೆ ಸಮಸ್ಯೆ ಅಥವಾ ಅಡಚಣೆಗಳು ಕಂಡು ಬರುತ್ತೆ, ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗುತ್ತೆ ಮೊದಲೇ. ಸೊ ನಮ್ಮ ಮನಸ್ಸನ್ನು ನಾವು ನಮ್ಮ ಹತೋಟಿಲಿ ಇಟ್ಕೊಂಡ್ರೆ ಧ್ಯಾನದ ಮುಖಾಂತರ ನಾನಾ ರೀತಿಯ ದೈಹಿಕವಾದ ಅನಾರೋಗ್ಯದಿಂದ ಹೊರಗೆ ಬರ್ಬೋದು. ನಮಸ್ಕಾರ ವೀಕ್ಷಕರೇ, ನಾನು ಅರುಣಾ ಶಶಿಧರ್. ಆರ್ಟ್ ಆಫ್ ಲಿವಿಂಗ್ನ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಕುಮಾರ್ ಸಿಮಾಜಿಯವರು. ಇವರು ಮೂಲತಃ ಬೆಂಗಳೂರಿನವರೇ ಆಗಿದ್ದು MBA ಪದವಿಯನ್ನು US ಬೋಸ್ಟನ್ನಲ್ಲಿ ಹಾಗೂ ಇಂಜಿನಿಯರಿಂಗನ್ನು NITಯಲ್ಲಿ ಮಾಡಿದ್ದಾರೆ. ಇವರಿಗೆ ಒಟ್ಟಾರೆ 15 ವರ್ಷಗಳ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದ್ದು ಆಟೋಮೊಬೈಲ್, ಇಂಜಿನಿಯರಿಂಗ್, ಬ್ಯಾಂಕಿಂಗ್ ಹಾಗೂ ಕನ್ಸಲ್ಟಿಂಗ್ ಕ್ಷೇತ್ರಗಳಲ್ಲಿ ತಮ್ಮ ಗುರುತನ್ನು ಮೂಡಿಸಿದ್ದಾರೆ. ಪ್ರಸ್ತುತ ಇವರು ಆರ್ಟ್ ಆಫ್ ಲಿವಿಂಗ್ನಲ್ಲಿ ಪೂರ್ಣಕಾಲಿಕ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಇಲ್ಲಿಗೆ ಬಂದಿದ್ದಾರೆ. ಸರ್, ಮೊದಲಿಗೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಧನ್ಯವಾದಗಳು ಅರುಣ ಅವರೇ. ಎಲ್ಲ ವೀಕ್ಷಕರಿಗೂ ಸ್ವಾಗತ. ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿರೋದು. ಸರ್, ನಿಮಗೆ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಮೊದಲು ತಿಳಿದಿದ್ದೆ ಯಾವಾಗ? ಹಾಗೆಯೇ ಹೇಗೆ ಬಂದರೆ ಆರ್ಟ್ ಆಫ್ ಲಿವಿಂಗ್ಗೆ? ತಮಾಷೆಗೆ ಹೇಳಬೇಕು ಅಂದರೆ ನಡ್ಕೊಂಡು ಬಂದೆ. ಬಟ್ ಆನ್ ಅ ಸಿನ್ಸಿಯರ್ ನೋಟ್, ನಾನು 2006ರಲ್ಲಿ NITಲಿ ಇಂಜಿನಿಯರಿಂಗ್ ಮಾಡ್ತಿರ್ಬೇಕಿದ್ರೆ ನಮ್ಮ ಆತ್ಮೀಯವಾದ ಸ್ನೇಹಿತ ಒಬ್ಬ ಬಂದ್ಬಿಟ್ಟು ಹೇಳ್ದ, ಈ ಆರ್ಟ್ ಆಫ್ ಲಿವಿಂಗ್ ಅಂತ ಒಂದು ಪ್ರೋಗ್ರಾಮ್ ನಡೀತಿದೆ, ಬಹಳ ಅದ್ಭುತವಾಗಿದೆ, ಬಂದು ಮಾಡು ಅಂತ ಹೇಳ್ದ. ಓಕೆ. ನನಗೆ ಅವಾಗ ನಿಜ ಹೇಳಬೇಕು ಅಂದರೆ ಈ ಸ್ವಾಮೀಜಿ ಗುರೂಜಿ ಅಂದರೆ ಒಂಥರ ಅಲರ್ಜಿ. ಓಕೆ. ಆದ್ರೂ ಕೂಡ ಏನೋ ಆತ್ಮೀಯವಾದ ಸ್ನೇಹಿತ ಏನೋ ಹೇಳ್ತಿದ್ದಾನೆ, ಏನಪ್ಪ ಅದು, ಏನು ಹೇಳ್ಕೊಡ್ತಾರೆ ಅಂತ ಕೇಳಿದೆ. ಹೇಳ್ದ, ಉಸಿರಿನ ಯೋಗ ಹೇಳ್ಕೊಡ್ತಾರೆ. ನಾನು ದೇಹದ ಯೋಗ ಕೇಳಿದೀನಿ, ಉಸಿರಿನ ಯೋಗ ಏನಪ್ಪ ಅಂತ ಹೇಳ್ದ. ಉಸಿರಿನ ಪ್ರಕ್ರಿಯೆ ಸ್ಕೈ ಅಂತ ಹೇಳ್ದ. ಸ್ಕೈ ಅಂದ್ರೆ ಏನು ಸ್ಕೈ ಆಕಾಶನ ಅಂತಲ್ಲ, ಸ್ಕೈ ಅಂದ್ರೆ ಸುದರ್ಶನ ಕ್ರಿಯೆ ಯೋಗ, SKY ಅಂತ ಹೇಳ್ದ. ಓಕೆ. ನನಗೆ ಸರಿ ಆಯ್ತು, ನೀನೇನೇ ಹೇಳ್ತಿದ್ಯಲ್ಲ ಅದಕ್ಕೋಸ್ಕರ ಮಾಡ್ತೀನಿ ಅಂತ. ನಿಜ ಹೇಳ್ಬೇಕಂದ್ರೆ ನಾನು ಬಲವಂತವಾಗಿ ಮಾಡಿದೆ. ನಾನು ಮಾಡಬೇಕು ಅಂತ ಮಾಡಿಲ್ಲ, ಅವ್ನು ಹೇಳ್ತಿದ್ದಾನೆ ಅಂತ ಮಾಡಿದ್ನಾ. ನನ್ನ ಜೀವನದಲ್ಲಿ ಇದ್ರವರೆಗೂ ಹೇಳ್ತೀನಿ ಅರುಣ ಅವರೇ, ಮತ್ತೆ ನಮ್ಮ ವೀಕ್ಷಕರಿಗೂ ನಾನು ಹೇಳ್ತೀನಿ, ಇದ್ರವರೆಗೂ ನನ್ನ ಬೆಸ್ಟ್ ಡೆಸಿಷನ್ ನಿರ್ಣಯ ತೊಗೊಂಡಿರೋದು ಅಂದರೆ ಸುದರ್ಶನ ಕ್ರಿಯೆ ಮಾಡೋದು, ನಾನು ಮೆಡಿಟೇಷನ್ ಕಲ್ತ್ಕೊಳ್ಳೋದು. ಓಕೆ. ಅದರಿಂದ ಎಂಥ ಒಂದು ಬದಲಾವಣೆ ಕಂಡು ಬಂತು ಅಂದರೆ, ಅದು ಬಿಡಿ, ಅದ್ರ ಬಗ್ಗೆ ಒಂದು ಬುಕ್ಕೇ ಬರಿಬೋದು. ಇವಾಗ ನಾನು ಬುಕ್ ಓದ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಸಮಯ ಇಲ್ಲ. ಬಟ್ 1-2 ಮಾತು ಹಂಚ್ಕೋತೀನಿ. ನನಗೆ ಆವಾಗ 2006ರಲ್ಲಿ ಭಾಳಷ್ಟು ಒತ್ತಡ ಇತ್ತು ಹಲವಾರು ಕ್ಷೇತ್ರಗಳಲ್ಲಿ. ಆರೋಗ್ಯದಲ್ಲಿರ್ಬೋದು, ಆ ಟೈಮಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದೆ, ಅದು ಓದೋ ಒತ್ತಡನೂ ಇರುತ್ತೆ. ಮತ್ತು ಗೊತ್ತಲ್ಲ, 21-22 ವರ್ಷದಲ್ಲಿ ರಿಲೇಶನ್ಶಿಪ್ ಇದು ಅಂತ. ಸೊ ಈ ಎಲ್ಲ ರೀತಿಯ ಒತ್ತಡಗಳು ತಲೆ ಮೇಲೆ ಒಂದು ದೊಡ್ಡ ಕಲ್ಲಿಟ್ಟಂಗೆ ಆಗೋಗಿತ್ತು. ಅತಿ ಮುಖ್ಯವಾಗಿ ನನ್ನ ಆರೋಗ್ಯ ಆ ಟೈಮಲ್ಲಿ ಏನಾಗಿತ್ತು ಅಂದರೆ, ನಾನು ಕ್ರಿಕೆಟ್ ಮ್ಯಾಚ್ ಆಡಬೇಕಾದ್ರೆ ನಾವು ಒಂದ್ಸಲ ಇಂಜುರಿ ಆಗಿ ಸರ್ಜರಿ ಆಗಿತ್ತು ನನ್ನ ಮಂಡಿಗೆ. ಹಾಂ, 19 ಆ ಸರ್ಜರಿ ಆದಮೇಲೆ ಸೈನೋವಿಯಲ್ ಟಿಶ್ಯೂ ಇಶ್ಯೂ ಇದೆ, ಹೆಂಗೆ ಅಂತ ಹೇಳಿದ್ರು. ಆರ್ಥೋಸ್ಕೋಪಿ ಅಂತೆಲ್ಲ ಮಾಡಿದ್ಮೇಲೆ ಎಂಥ ನೋವು ಶುರು ಆಗ್ಬಿಡ್ತು ಮಂಡಿಲಿ ಅಂದರೆ, ನನಗೆ ಪ್ರತಿಯೊಂದು 10 ಹೆಜ್ಜೆಗೂ ನೋವುದು. ನನಗೆ ಏನಪ್ಪ 19 ವರ್ಷಕ್ಕೆ ಹಿಂಗೆ ಆಗೋಯ್ತಲ್ಲ ಅಂತ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ. ಹೌದಲ್ವಾ? ಆವಾಗ ನಮ್ಮ ಫ್ರೆಂಡ್, ನಾನು ಹೇಳಿದ್ನಲ್ಲ, ಈ ಆತ್ಮೀಯವಾದ ಸ್ನೇಹಿತ ಒಬ್ಬ ಶ್ರೀಕಾಂತ್ ಸುಬ್ರಹ್ಮಣ್ಯನ್ ಅಂತ, ಈತ ನನಗೆ ಬಂದು ಅವ್ನಿಗೆ ಗೊತ್ತಿತ್ತು ಏನೋ ಸ್ವಲ್ಪ ಕಷ್ಟ ಆಗ್ತಿದೆ ಇವನಿಗೆ ಜೀವನದಲ್ಲಿ, ಅಷ್ಟು ನಗ್ನಗ್ತಾ ಇಲ್ಲ ಏನು, ನಿಂಗೆ ಯಾಕಾದ್ರೂ ಮಾಡಿ ಆರ್ಟ್ ಆಫ್ ಲಿವಿಂಗ್ ಕೋರ್ಸ್ ಮಾಡಿಸ್ಬೇಕು ಅಂತ. ಹಂಗಂತ ಬರೀ ದುಃಖವಾಗಿರೋರು ಮಾತ್ರ ಆರ್ಟ್ ಆಫ್ ಲಿವಿಂಗ್ ಮಾಡ್ಬೇಕು ಅಂತಲ್ಲ, ಸುಖವಾಗಿರೋರು ಮಾಡ್ಬೇಕು. ಎಲ್ಲರೂ ಯಾರ್ಯಾರು ಉಸಿರು ಆಡೋದಕ್ಕಾಗುತ್ತೋ ಅವರೆಲ್ಲರೂ ಮಾಡ್ಬೇಕು. ಸರಿ ಅವ್ನು ಹೇಳ್ತಿದ್ದಾನೆ ಅಂತ ಮಾಡಿದೆ. ಆರೋಗ್ಯದ ಸಮಸ್ಯೆ ಶುರು ಆದಾಗ ನಾನು ಹೋಮಿಯೋಪತಿ, ಅಲೋಪತಿ, ಉಮಾಪತಿ, ಆಪತಿ, ಈಪತಿ ಎಲ್ಲ ಡಾಕ್ಟರ್ ಹತ್ರ ಹೋಗ್ಬಿಟ್ಟಿದ್ದೀನಿ. ಆದ್ರೆ ಧ್ಯಾನ ಕಲ್ತಾದ್ಮೇಲೆ, ಆರ್ಟ್ ಆಫ್ ಲಿವಿಂಗ್ ನ ಉಸಿರಿನ ಪ್ರಕ್ರಿಯೆಗಳು ಕಲ್ತಾದ್ಮೇಲೆ ಅದರ ಒಂದು ಶಕ್ತಿ, ಅದರ ಒಂದು ಪವಾಡ ನನಗೆ ಅನುಭವದ ರೂಪದಲ್ಲಿ ಗೊತ್ತಾಯ್ತು. ಇವಾಗ ಸ್ವಿಮ್ಮಿಂಗ್ ಕಲಿಬೇಕು ಅಂದ್ರೆ ನಾವು ಬುಕ್ ತಗೊಂಡು ಓದ್ತಾ ಇದ್ರೆ ಸ್ವಿಮ್ಮಿಂಗ್ ಕಲ್ತ್ಬಿಡೋದಿಲ್ಲ, ಅಲ್ಲಿ ಕೈ ಹೊಡಿಬೇಕಾಗುತ್ತೆ. ಅದೇ ರೀತಿ ಈ ಪ್ರಕ್ರಿಯೆಗಳೆಲ್ಲ ಮಾಡಿದ್ಮೇಲೆ ಅನುಭವಕ್ಕೆ ಬರುತ್ತೆ. ಆಮೇಲೆ ಫಾರ್ ದ ರೆಕಾರ್ಡ್ಸ್ ಇನ್ನೊಂದು ಇಂಪಾರ್ಟೆಂಟ್ ಸ್ಟೋರಿ ಹೇಳ್ತೀನಿ. ಅದಾದ್ಮೇಲೆ ಏನಾಯ್ತು ಅಂದ್ರೆ, ಸುದರ್ಶನ್ ಕ್ರಿಯೆ ಮತ್ತು ಈ ಧ್ಯಾನ ಪ್ರಕ್ರಿಯೆ ಎಲ್ಲ ಮಾಡಾದ್ಮೇಲೆ
ಅಲ್ಲಿ ನಾನು ಡಾಕ್ಟರ್ ರೆಗ್ಯುಲರ್ ವಿಸಿಟ್ ಕೊಡ್ತಿದ್ನಲ್ಲ, ಅವಾಗವಾಗ ಒಂದು 2 ತಿಂಗಳಿಗೆ ಒಂದ್ಸಲ ಬನ್ನಿ ಅಂತ ಹೇಳ್ತಿದ್ರು. ಎಕ್ಸಾಕ್ಟ್ಲಿ 45 ದಿನ ಆದಮೇಲೆ, ಆರ್ಟ್ ಆಫ್ ಲಿವಿಂಗ್ ಶಿಬಿರ ಜಾಯಿನ್ ಆದಮೇಲೆ 45 ದಿನ ಆದಮೇಲೆ ಹೋಗ್ತೀನಿ. ಅವ್ರಿಗೆ ಆಶ್ಚರ್ಯ, ಎಂತ ಇದು ಅಜಗಜಾಂತರ ಒಂದು ಇಂಪ್ರೂವ್ಮೆಂಟ್, ಸುಧಾರಣೆ ಕಂಡು ಬಂದಿದೆ ಅಂತ. ಅಂದರೆ ನೋಡಿ, ನಮ್ಮ ಮನಸ್ಸಿನಲ್ಲಿ ಎಷ್ಟು ಶಕ್ತಿ ಇದೆ, ಧ್ಯಾನದಲ್ಲಿ ಎಷ್ಟು ಶಕ್ತಿ ಇದೆ, ನಮ್ಮ ಉಸಿರಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾನು ಅರ್ಥಕೊಂಡೆ. ಅದ್ಭುತ ಸರ್. ಸರ್, ಆರ್ಟ್ ಆಫ್ ಲಿವಿಂಗ್ನಲ್ಲಿ ಶಿಕ್ಷಕರಾಗೋದಕ್ಕೆ ಮುಂಚೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನೀವು ಕೆಲಸ ಮಾಡ್ತಿದ್ರಿ? ನಾನು ಪ್ರೊಫೆಸರ್ ಆಗಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಟ್ರೈನರ್ ಆಗಿ, ಮತ್ತು ಮಾರುತಿ ಸುಜುಕಿ ಇಂಡಿಯಾ ಲಿಮಿಟೆಡಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಮೊದಲನೇ ಕೆಲಸ ಮಾಡಿದ್ದೆ. ಓಕೆ. ಅದಲ್ದಲೇ ಗಿಟಾರಿಸ್ಟ್ ಕೂಡ. ಸೊ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ, ಈಗಲೂ ಮಾಡ್ತೀನಿ. ಹೆಚ್ಚಿಗೆ ಆರ್ಟ್ ಆಫ್ ಲಿವಿಂಗ್ ಭಜನ್ಸ್ ಅಂತದೆಲ್ಲ. ಓಕೆ. 2-3 ವಿಷಯಗಳಲ್ಲಿ ತುಂಬ ಪ್ಯಾಷನ್ ಇತ್ತು. ಏನಪ್ಪ ಅಂದರೆ, ಮೊದಲನೇದಾಗಿ ಮ್ಯಾಥಮೆಟಿಕ್ಸ್, ಎರಡನೇದಾಗಿ ಮ್ಯೂಸಿಕ್. ಎಂತ ಅಪೋಸಿಟ್. ಈ ಹೇಳ್ತಾರಲ್ಲ, ನಮ್ಮ ಎಡಭಾಗದ ಮೆದುಳು ಅದು ಮ್ಯಾಥಮೆಟಿಕ್ಸ್ಗಂತೆ, ಓಕೆ, ಮತ್ತೆ ಬಲಭಾಗದ ಮೆದುಳು ಮ್ಯೂಸಿಕ್ಗೆ ಅಂತ. ಹೌದಾ? ನನಗೇನೋ ಇದೆರಡರಲ್ಲಿ ಸಹಜವಾಗಿ ಭಾಳ ಆಸಕ್ತಿ ಇತ್ತು. ಸೊ ಹಾಗಾಗಿ ಗಿಟಾರ್ ಕಲಿತೆ, ಸಿಂಗಿಂಗು ಅಲ್ಪ ಸ್ವಲ್ಪ ಕಲಿತೆ. ಅದರ ಜೊತೆಗೇನೆ ಪರ್ಫಾರ್ಮೆನ್ಸ್ ಮಾಡೋ ಜೊತೆಗೇನೆ ಪ್ರೊಫೆಸರ್ ಆಗೂ ಕೂಡ ನಾನು ಫಿನಾನ್ಸ್ ಮತ್ತು ಅಕೌಂಟಿಂಗ್, ಕ್ವಾಂಟಿಟೇಟಿವ್ ಸ್ಟ್ಯಾಟಿಸ್ಟಿಕ್ಸ್ ಇಂಥ ಸಬ್ಜೆಕ್ಟ್ಗಳೆಲ್ಲ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಟೀಚ್ ಮಾಡ್ತಿದ್ದೆ. ಅದಕ್ಕಿಂತ ಮುಂಚೆ ದುಬೈಯಲ್ಲಿ ಕನ್ಸಲ್ಟಿಂಗ್ ಕಂಪನಿಯಲ್ಲಿ ನಾನು ಕೂಡ ಐ ವರ್ಕ್ಡ್ ಎಸ್ ಇನ್ ದ ಕೆಪಾಸಿಟಿ ಆಫ್ ಅ ಕನ್ಸಲ್ಟೆಂಟ್. ಓಕೆ. ಸೊ ದುಬೈ ಮತ್ತು ಸಿಂಗಾಪುರ್ ಹೋಗಿದ್ದೀನಿ, ಮತ್ತು ಅಮೇರಿಕಲ್ಲಿ ಅಫ್ಕೋರ್ಸ್ ಬಾಸ್ಟನಲ್ಲಿದ್ದೆ. ಸೊ ಇದು ನನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ನನ್ನ ಅನುಭವ. ಓಕೆ ಸರ್. ಸರ್, ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಕೆಲಸನ ಮಾಡಿ ಆರ್ಟ್ ಆಫ್ ಲಿವಿಂಗ್ನಲ್ಲಿ ಪೂರ್ಣಕಾಲಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಿದ್ದೀರಾ. ಇದಕ್ಕೆ ಪ್ರೇರಣೆ ನೀಡಿದ್ದಾದರೂ ಏನು? ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ, ಹೇಳಿ. ನೋಡಿ, ಇತ್ತೀಚೆಗೆ ಯಾವುದೋ ಮೂವಿ ಇದೆಯಲ್ಲ, ಎಲ್ಲರೂ ನೋಡಬೇಕು ಅಂತಿದಾರಲ್ಲ, ದುರಂಧರ್. ಇತ್ತೀಚೆಗೆ ಬಿಡುಗಡೆ ಆದಂಥ ಮೂವಿ. ಈ ಒಂದು ಮೂವಿ ಬಹಳ ಇಡೀ ವಿಶ್ವದಲ್ಲಿ ವಿಶ್ವವಿಖ್ಯಾತವಾಗ್ಬಿಟ್ಟಿದೆ. ಇಂಥ ಒಂದು ಮೂವಿ ಹೇಗೆ ಎಲ್ಲ ಕಡೆ ವ್ಯಾಪ್ತವಾಗ್ತಾ ಇದೆ, ಅದು ಹೆಂಗೆ? ಜನರ ಮಾತಿನಿಂದ ಅಲ್ವಾ? ಯಾಕೆಂದರೆ ಅಷ್ಟು ಅನುಭವ ಅವ್ರಿಗೆ ಅಲ್ಲಿದ್ದು 4 ಗಂಟೆ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ, ಅತ್ಯುತ್ತಮವಾಗಿದೆ, ಅತ್ಯುನ್ನತವಾಗಿದೆ ಮೂವಿ, ಹೋಗಿ ನೋಡಿ ಅಂತೆಲ್ಲ ಹೇಳ್ತಾರೆ. ಹೌದು ಅಲ್ವಾ? ಅದು ಅನುಭವ ಹಂಚ್ಕೋತಾರೆ. ಈಗ ನಾನು ಕೇಳ್ತೀನಿ ನೋಡಿ, ನಾವು ಅನುಭವ ಹಂಚ್ಕೊಂಡಾಗ ಏನಾದರೂ ಅಪೇಕ್ಷೆ ಪಟ್ಟು, ಡಿರೆಕ್ಟರು ನಾನು 100 ಜನದ ಜೊತೆ ಹಂಚ್ಕೋತಾ ಇದ್ದೀನಿ, ಡೈರೆಕ್ಟರ್ ನನಗೆ 1000 ರೂಪಾಯಿ ಕೊಡಲಿ ಒಂದೊಂದು ಅನುಭವ ಹಂಚಿಕೆಗೆ ಅಂತ ನಾವೇನಾದ್ರು ಕೇಳ್ತೀವಿ? ಇಲ್ಲ. ಯಾವುದು ಅಪೇಕ್ಷೆ ಇಲ್ದಲೆ ಸಹಜವಾಗಿ, ಸರಳವಾಗಿ, ಸುಲಭವಾಗಿ ಹಂಚ್ಕೋತೀವಿ. ಹೌದು. ಅದೇ ರೀತಿ ಆರ್ಟ್ ಆಫ್ ಲಿವಿಂಗ್ನ ಅನುಭವ ಜೀವನವನ್ನೇ ಒಂದು ಸಕಾರಾತ್ಮಕವಾದ ಬದಿಯಲ್ಲಿ ಬದಲಾಯಿಸ್ತಕ್ಕಂಥ ಒಂದು ಅನುಭವ. ಧ್ಯಾನದ ಅನುಭವ ಅಷ್ಟು ಅಪಾರವಾದದ್ದು, ಅವರ್ಣನೀಯ, ಅನಿರ್ವಚನೀಯ. ಸೊ ಅಂಥ ಒಂದು ಅನುಭವ ಆದಾಗ ಸಹಜವಾಗಿ ಜನರ ಹತ್ರ ಹಂಚ್ಕೋಬೇಕು ಅಂತ ಅನ್ಸುತ್ತೆ. ಹೌದು ಸರ್. ಕೋರ್ಸ್ ನಾನು ಪೂರ್ಣಾವಧಿಯ ಆರ್ಟ್ ಆಫ್ ಲಿವಿಂಗ್ ಶಿಕ್ಷಕನಾಗಿಲ್ಲ, ಬಿಕಾಸ್ ನನಗೂ ಸ್ವಲ್ಪ ಕಮಿಟ್ಮೆಂಟ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ನಿರ್ವಹಿಸ್ಕೊಂಡು ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಟ್ರೈನಿಂಗ್ ಮಾಡ್ತಾ ಹೋದೆ. ಆಮೇಲೆ ಕೊನೆಗೆ ಅನಿಸ್ತು, ಅಲ್ಲಿ ನಾನು ಎಷ್ಟೊಂದು ಜನಕ್ಕೆ ನಿಂತು ನಾನು ಪಾಠ ಮಾಡ್ತಾ ಇದ್ದೆ, ಕ್ವಾಂಟಿಟೇಟಿವ್ ಸ್ಟ್ಯಾಟಿಸ್ಟಿಕ್ಸು ಮತ್ತು ಈ ಫಿನಾನ್ಸಲ್ಲಿ ಹೀಗೆ ಶೇರ್ ಮಾರ್ಕೆಟು ಗೊತ್ತಲ್ಲ, ಇದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಮಾಡ್ತಿದ್ದೆ. ಅವಾಗ ಅನಿಸ್ತು, ನಿಜವಾಗ್ಲೂ ಶೇರ್ ಮಾರ್ಕೆಟ್ ಬಗ್ಗೆ ಟ್ರೈನಿಂಗ್ ಮಾಡಿದೆ ಅವರೆಲ್ಲ ಶೇರ್ಗಳಾಗ್ತಾರಾ ಅಥವಾ ಮೆಡಿಟೇಷನ್ ಮಾಡಿದ್ರೆ ಶೇರ್ಗಳಾಗ್ತಾರ ಅಂತ ಅನಿಸ್ತು. ನಾನು ಒಂದು ಪ್ರಯತ್ನ ಅವ್ರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಹೇಳೋದ್ರಲ್ಲಿ ನಾನು ತರಬೇತಿ ಕೊಡ್ತಾ ಇದ್ದೀನಿ. ಅದೇ ಎನರ್ಜಿ ನನ್ನ ಜೀವನದಲ್ಲಿ ಯಾವುದು ಸಕಾರಾತ್ಮಕವಾಗಿ ಪರಿವರ್ತನೆ ತಂದು ಕೊಟ್ಟಿದೆ ಅದನ್ನೇ ಅವ್ರಿಗೆ ಹೇಳ್ಕೊಟ್ರೆ ಅಲ್ವಾ? ಅದೇನೋ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಯು ಕ್ಯಾನ್ ಫೀಡ್ ಸಮನ್, ಒಂದು ಪ್ಲೇಟ್ ಮೀಲ್ಸ್ ಕೊಡ್ಬೋದು, ಬಟ್ ಅವ್ರಿಗೆ ಇಫ್ ಯು ಟೀಚ್ ದಮ್ ಹೌ ಟು ಕುಕ್, ಯಾವ ರೀತಿ ಅಡುಗೆ ಮಾಡೋದು ಕಲಿಸ್ಬಿಟ್ಟು ಜೀವನಕ್ಕೆ ಒಂದು ಕಲೆ ಕಲಿಸ್ದಂಗಲ್ವಾ? ಅದೇ ರೀತಿ ನನ್ನ ಒಂದು ಅನಿಸಿಕೆ, ನನ್ನ ಒಂದು ಅನುಭವ, ಅನಿಸಿಕೆನ ಹೆಚ್ಚಿಗೆ ಹೇಳ್ಬೇಕು, ನನ್ನ ಅನುಭವ ಧ್ಯಾನ ಮಾಡಿದಾಗ ಆ ಅನುಭವ ನನಗೆ ಮಾನಸಿಕ ಸ್ತರದಲ್ಲಿ, ಭಾವನಾತ್ಮಕ ಸ್ತರದಲ್ಲಿ, ಆಧ್ಯಾತ್ಮಿಕ ಸ್ತರದಲ್ಲಿ, ದೈಹಿಕ ಸ್ತರದಲ್ಲಿ, ಎಲ್ಲ ಸ್ತರಗಳಲ್ಲೂ ಈ ಒಂದು ಬದಲಾವಣೆ ಕಂಡು ಬಂತ. ಅವಾಗ ಇನ್ನೂ ಹೆಚ್ಚು ಜನಕ್ಕೆ ಇದೆಲ್ಲ ಬೇಕಾಗಿದೆ. ದುಡ್ಡಿಗೇನು ಕಡಿಮೆ ಇಲ್ಲ ಈ ನಡುವೆ ಅಂತ ಅನ್ಸತ್ತಪ್ಪ ನನಗಂತೂ. ಹೌದು ಸರ್, ನಿಮ್ಗೇನು? ನಿಜ, ಖಂಡಿತವಾಗಿ ದುಡ್ಡಿಗೇನು ಅಷ್ಟು ಕಡಿಮೆ ಇಲ್ಲ, ಆಸ್ತಿಗೇನು ಕಡಿಮೆ ಇಲ್ಲ. ಬಟ್ ಯಾವುದರ ಕೊರತೆ ಇದೆ ಅಂದರೆ ಮನಸ್ಸು. ಮನೆಗೆ ಕೊರತೆ ಇಲ್ಲ, ಮನಃಶಾಂತಿ. ಸತ್ಯವಾದ ಮಾತು ಹೇಳಿದ್ರೆ, ಮನಃಶಾಂತಿಯನ್ನು ಹೇಗೆ ಕಂಡುಕೊಳ್ತಕ್ಕಂಥದ್ದು ಅನ್ನೋದು ನಮ್ಮ ಆರ್ಟ್ ಆಫ್ ಲಿವಿಂಗ್ ಕಲಿಸ್ಕೊಡುತ್ತೆ. ಸೊ ನನಗೆ ಅದನ್ನ ಹಂಚ್ಕೋಬೇಕು ಅಂದ್ರೆ ಇನ್ನೂ ಸಂತೋಷನೇ ಅಲ್ವಾ? ಹೌದು ಸರ್, ಹೌದು. ತುಂಬ ಒಳ್ಳೆ ಕೆಲಸನ ಮಾಡ್ತಾ ಇದ್ದೀರಾ ಸರ್. ಗುರುದೇವರೊಂದಿಗಿನ ಕೆಲವು ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತೀರಾ?
ಅನುಭವಗಳು ಭಾಳಷ್ಟಿದೆ. ಒಂದೆರಡು ಅನುಭವನ ಹಂಚ್ಕೋತೀನಿ ನೋಡಿ. ನಾನು ಮೊದಲನೇದಾಗಿ ಶಿಬಿರ ಮುಗಿಸಿದ ತಕ್ಷಣ, ಆರ್ಟ್ ಆಫ್ ಲಿವಿಂಗ್ ಶಿಬಿರ ಮುಗಿಸಿದ ತಕ್ಷಣ ಒಂದಿನ ಇಲ್ಲಿ ಬಂದೆ. ನಮ್ಮ ಟೀಚರ್ ಜೊತೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ ಆಶ್ರಮಕ್ಕೆ ಬಂದೆ. ಅಲ್ಲಿ ಸತ್ಸಂಗ ನಡೆಯುತ್ತೆ, ಹೋಗೋಣ ಅಂತ ಹೇಳಿದ್ರು. ಓಕೆ. ನಿಜವಾಗ್ಲೂ ಸತ್ಸಂಗ ಅಂದರೆ ನನಗೆ ಗೊತ್ತಿರೋದು ಏನೋ ಡಂಕ್ ಕಣ 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 ಏನೋ ಮ್ಯೂಸಿಕ್ ಹಾಕ್ಕೊಂಡು ಮಾಡ್ತಾರೆ, ಏನೋ ಸೌಂಡ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಸತ್ಸಂಗದಲ್ಲಿ ಕೂತಾಗ ಎಂಥ ಒಂದು ಆಳವಾದ ಅನುಭವ ಆಯಿತು ಅಂದರೆ, ಭಾಳ ಧ್ಯಾನವಸ್ಥೆಯ ಅನುಭವ ಗಾನದಲ್ಲಿ, ಧ್ಯಾನದ ಅನುಭವ ಗಾನದಲ್ಲಿ ಉಂಟಾಯಿತು. ಅದು ಸತ್ಸಂಗ ಅಂತ ನನಗೆ ಅರಿವಾಯಿತು, ಅರ್ಥ ಆಯಿತು. ಆದರೂ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇತ್ತು. ಯಾಕಂದರೆ ಅವಾಗ ತಾನೇ ನಾನು ಧ್ಯಾನ ಇವೆಲ್ಲ ಕಲ್ತಿದ್ದೆ, ಹೊಸದಾಗಿ ಪ್ರಾಣಾಯಾಮ ಎಲ್ಲ ಕಲ್ತಿದ್ದೆ. ಸೊ ಅವಾಗ ಒಂದು ಪ್ರಶ್ನೆ ಏನಪ್ಪ ಇತ್ತು ನನ್ನ ಮನಸ್ಸಲ್ಲಿ ಅಂದರೆ, ಈಗ ಎಲ್ರೂ ಕೂಡ ಆಧ್ಯಾತ್ಮಿಕ ಕೇಳಿಬಿಟ್ರೆ, ಎಲ್ರೂ ಕೂಡ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ರೆ ಹಿಂಗೆ ಜೀವನ ನಡೀತಿ, ಏನಾಗ್ಬೋದು ಅಲ್ವಾ? ಹೌದು, ಸರಳವಾಗಿ ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ, ಸಾಮಾನ್ಯವಾಗಿ ಬರ್ತಕ್ಕಂಥ ಪ್ರಶ್ನೆ. ಸೊ ನಾನು ಇದನ್ನು ಕೇಳಿದೆ, ಹೆಂಗೋ ಧೈರ್ಯ ಮಾಡಿಕೊಂಡು, ಸರಿ ಮೈಕ್ ಇಟ್ಕೊಂಡು ಕೇಳೋಣ ಗುರುಗಳೇ ಈ ಥರ ಅಂತ ಕೇಳಿದೆ. ಎಲ್ಲರೂ ಆಧ್ಯಾತ್ಮಿಕ ಕೇಳಿಬಿಟ್ರೆ ಏನಾಗುತ್ತೆ ಅಂತ ಗುರುದೇವ್ ಏನು ಹೇಳಿದ್ರು ಗೊತ್ತಾ? ಅದಕ್ಕೆ ಒಂದು ಉತ್ತರ ಕೊಟ್ಟರು. ಇವತ್ತಿನ ದಿನವರೆಗೂ ಮನದಟ್ಟಾಗಿದೆ ನನಗೆ, ಮನಸ್ಸಿನಲ್ಲಿ ಮನೆ ಕಟ್ಟದಂಗಾಗಿದೆ ಅವ್ರು ಕೊಟ್ಟಿದ್ದ ಉತ್ತರ. ಅದೇನಪ್ಪ ಅಂದರೆ, ಹೇಳಿ ಸರ್, ಕುತೂಹಲ ಆಗ್ತದೆ. ಗುರುಗಳು ಹೇಳಿದ್ರು, ಓ ಹೌದಲ್ಲ, ಎಲ್ಲರೂ ಆಧ್ಯಾತ್ಮಿಕ ಪಥಕ್ಕೆ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗಳು ಹಾಸ್ಪಿಟಲ್ಗಳು ಕಡಿಮೆ ಆಗ್ಬಿಡ್ತಾವಲ್ಲ ಅಂದರು. ಎಂಥ ಮಾತು ಸರ್! ಅಂದರೆ ನೋಡಿ, ಅದು ಸತ್ಯ. ಹೌದು. ಇವಾಗಿನ ಆಧುನಿಕ ಜೀವನದಲ್ಲೂ ಕೂಡ ನೀವು ನೋಡಿದ್ರೆ ನೋಡಿ, ಅಲ್ಲಿ ಇರಾನ್ ವಾರ್ ಅಂತೆ, ಇಸ್ರೇಲ್ ವಾರ್ ಅಂತೆ, ಈ ಮನಃಶಾಂತಿ ಅಂತಕ್ಕಂಥದ್ದು ಮೋಸ್ಟ್ ನೆಸೆಸರಿ ಪ್ರಾಡಕ್ಟ್ ಆಗ್ಬಿಟ್ಟಿದೆ. ಹೌದು ಅಲ್ವಾ? ಹೌದು. ಸೊ ಅದಕ್ಕಾಗಿ ನನಗೆ ಇದು ಈ ಒಂದು ಅದ್ಭುತವಾದ ಅನುಭವ ನನಗೆ ಇನ್ನೂ ಅವಾಗವಾಗ ನೆನೆಸ್ಕೋತಾ ಇರ್ತೀನಿ, ಗುರುಗಳು ಈ ಉತ್ತರ ಕೊಟ್ಟಿದ್ದು. ಮತ್ತು ಇನ್ನೂ ಒಂದು ಎರಡನೇದು ಅನುಭವ ಹಂಚ್ಕೋಬೇಕು ಅಂದರೆ, ಇನ್ನೂ ಸ್ವಲ್ಪ ವೈಯಕ್ತಿಕವಾದ ಒಂದು ಪರ್ಸನಲ್ ಅನುಭವ. ನಿಮಗೆ ಹೇಳ್ದಂಗೆ ಆರ್ಟ್ ಆಫ್ ಲಿವಿಂಗ್ ಶಿಬಿರ ಮಾಡಾದ್ಮೇಲೆ ನನಗೆ ಸಹಜವಾಗಿ ಆ ಪ್ರೇರೇಪಣೆ ಸಿಕ್ತು. ಬೇರೆಯವ್ರಿಗೆಲ್ಲ ಇದರ ಒಂದು ಮಾಹಿತಿ ತಲುಪಿಸ್ಬೇಕು, ಅವರು ಈ ಅನುಭವ ಪಡ್ಕೋಬೇಕು, ಧ್ಯಾನದ ಅನುಭವ ಅಂತ. ಸೊ ಹಾಗಾಗಿ ನಾನು ಸ್ವಯಂ ಸೇವಕನಾಗಿ ಶುರು ಮಾಡಿದೆ ನನ್ನ ಸೇವೆ. ಬದಿಗೆ ಶುರು ಮಾಡಿದೆ, ಯಾಕಂದರೆ ಮೇನ್ ಪ್ರೊಫೆಷನ್ ಎಲ್ಲ ಇತ್ತಲ್ಲ, ಕೆಲಸ ಮಾಡ್ತಾ ಸೈಡಲ್ಲಿ ಶುರು ಮಾಡಿದೆ. ಅದಾದಮೇಲೆ ನನ್ನ MBA ಎಲ್ಲ ಮುಗ್ದಾದ್ಮೇಲೆ ನನಗನ್ನಿಸ್ತು, ಇನ್ನೂ ಒಂದು ಹೆಜ್ಜೆ ಮುಂದೆ ಇಡ್ಬೋದು ನಾನು. ಆರ್ಟ್ ಆಫ್ ಲಿವಿಂಗ್ ಶಿಕ್ಷಕನಾಗಿ ಇದ್ರ ಬಗ್ಗೆ ಈ ಶಿಬಿರವನ್ನು ನಡೆಸ್ಬೋದು ನಾನು, ನನಗೆ ಗುರುಗಳ ಆಶೀರ್ವಾದ ಮಾಡಲಿ ಅಂತ ಡೈರೆಕ್ಟ್ ಗುರುಗಳ ಹತ್ರ ಹೋದ್ರಿ. ಅಲ್ಲಿ ನೀವು ಬಹುಶಃ ಎಷ್ಟೊಂದು ಜನ ನಮ್ಮ ವೀಕ್ಷಕರಿಗೂ ಗೊತ್ತಿರುತ್ತಿದ್ದು, ಗುರುಗಳು ಎಲ್ಲಿ ಹೋಗ್ತಾರೋ ಅಲ್ಲಿ ಒಂದು ಸಂಭ್ರಮಾಚರಣೆ. ಅವ್ರಿಗೆ ಪುರ್ಸೊತ್ತೇ ಇರೋದಿಲ್ಲ. ಹೂವು ಕೊಡ್ತಾ ಇರ್ತಾರೆ ಜನ ಎಲ್ಲ, ಹೂವು ತಗೋತಾ ಇರ್ತಾರೆ, ಎಲ್ಲ ಕಾಲು ಹಿಡ್ಕೋತಾ ಇರ್ತಾರೆ, ಗುರುಗಳು ನಡೆಯೋದಕ್ಕೂ ಬಿಡೋದಿಲ್ಲ. ಸೊ ಈ ರೀತಿ ಒಂದು ಸಂಭ್ರಮಾಚರಣೆ ನಡೀತಾ ಇರ್ತೀವಿ ಗುರುಗಳು ಎಲ್ಲಿರ್ತಾರೋ ಅಲ್ಲಿ. ಸೊ ನಾನು ಹೋದೆ, ಹೆಂಗೋ ಕಷ್ಟಪಟ್ಟು ಗುರುಗಳ ಹತ್ರ ಹೋದೆ. ಹೋಗಿ ಕೇಳಿದೆ, ಗುರುಗಳೇ ನಂದು MBA ಕಂಪ್ಲೀಟ್ ಆಯಿತು, ಈಗ ಕೆಲಸನೂ ದುಬೈಯಲ್ಲಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಆಶೀರ್ವಾದ ಮಾಡಿ, ನಾನು ಆರ್ಟ್ ಆಫ್ ಲಿವಿಂಗ್ ಟೀಚರ್ ಆಗಬೇಕು ಗುರುಗಳೇ. ಕೇಳಿದೆ. ಗುರುಗಳು ಹೇಳಿದ್ರು, ಹಾಂ ಮಾಡು ಅಂದರು. ಇವಾಗ ಗುರುಗಳು ಎಷ್ಟು ಬ್ಯುಸಿ ಇರ್ತಾರೆ, ಎಷ್ಟೊಂದು ಜನ ಇರ್ತಾರೆ. ನಾನು ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ದಂಗೆ ಕ್ಯಾಶುವಲ್ ಆಗಿ ಗುರುಗಳ ಜೊತೆ ಮಾತಾಡೋದು ಸಾವಿರಾರು ಜನ ಬರ್ತಿರ್ತಾರೆ. ಆದರೆ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್. ಏನಪ್ಪ ಗುರುದೇವ್ ಸುಮ್ಮನೆ ಮಾಡು ಅಂತ ಹೇಳಿದ್ರು, ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕುಮಾರಸಿಂಹ ಮಾಡಪ್ಪ ಅಂತ ಆ ಥರ ಹೇಳ್ಬಾರ್ದು ಅಂತ ಒಂದು ಅಪೇಕ್ಷೆ ಇತ್ತು. ಬಟ್ ಆಮೇಲೆ ನಾನು ಒಂದೆರಡು ಹೆಜ್ಜೆ ಮುಂದೆ ಹೋದೆ. ನನ್ನ ಮನಸ್ಸಲ್ಲಿ ಏನು ನಡೀತಾ ಇತ್ತು, ಗುರುದೇವು ಫುಲ್ ಅಲರ್ಟ್ ಇರಲಿಲ್ಲ ನನ್ನ ಕ್ವೆಶನ್ಗೆ. ಸುಮ್ಮನೆ ಮಾಡು ಅಂತ ಏನೋ ಹೇಳ್ಬಿಟ್ರು ಅಂತ ನನ್ನ ಮನಸ್ಸಲ್ಲಿ ತಿಳ್ಕೊತಾ ಇದ್ದೀನಿ ನಾನು, ಫುಲ್ ಅಲರ್ಟ್ ಇರಲಿಲ್ಲ ಅಂತ. ಆಮೇಲೆ ನಾನೊಂದು ಎರಡು ಹೆಜ್ಜೆ ಮುಂದೆ ಇಟ್ಮೇಲೆ ಗುರುಗಳು ಹೇಳ್ತಾರೆ, ಓ ನಾನೇನು ಅಲರ್ಟ್ ಇರಲಿಲ್ಲ ಅಂತ ಅನ್ಕೋತೀಯಾ ಸರ್? ಈಗ ನೀವು ಹೇಳ್ತಾ ಇದ್ರೆ ನನಗೆ ಅಲರ್ಟ್ ಆಗ್ತಾ ಇದೆ. ಓಕೆ, ನಂಗೆ ಗೊತ್ತು, ನಮ್ಮ ವೀಕ್ಷಕರಿಗೂ ಆಗ್ತಿರುತ್ತೆ ಇದು. ಖಂಡಿತವಾಗಿ ಈ ಥರ ಎಷ್ಟೊಂದು ಅನುಭವಗಳು ಈ ರೀತಿಯಾಗಿದೆ. ತುಂಬ ಅಚ್ಚರಿಯಾದ ಹಾಗೂ ಸಂತೋಷದ ಒಂದು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಖಂಡಿತವಾಗೂ ನಮ್ಮ ವೀಕ್ಷಕರಿಗೂ ಕೂಡ ಈ ಒಂದು ಅನುಭವ ರೋಮಾಂಚನವನ್ನು ಉಂಟು ಮಾಡಿರುತ್ತೆ. ಥ್ಯಾಂಕ್ಸ್ ಸರ್. ಆರ್ಟ್ ಆಫ್ ಲಿವಿಂಗ್ನ ಯಾವ ತರಬೇತಿಗಳನ್ನು ನೀವು ನಡೆಸ್ತಾ ಇದ್ದೀರಾ? ಯೋಗ, ಪ್ರಾಣಾಯಾಮ, ಧ್ಯಾನದ ಶಿಬಿರ, ಅದಲ್ಲದೆ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಂತ ಇದೆ, ಅದು ಮಕ್ಕಳಿಗೂ ಕೂಡ ಶಿಬಿರ ಇದೆ. ಮಕ್ಕಳಿಗೂ ಇದೆಯಾ? ಮಕ್ಕಳಿಗೂ ಇದೆ. ಓಕೆ. ಮತ್ತೆ ಅದಲ್ಲದೆ ಯುವಕರಿಗೆ, ಯಾಕಂದರೆ ನಮ್ಮ ಭಾರತ ದೇಶ ಯಂಗೆಸ್ಟ್ ಕಂಟ್ರಿ, ಎಲ್ಲದಕ್ಕಿಂತ ಯೌವನವಾಗಿರ್ತಕ್ಕಂಥ ದೇಶ. ಹೌದಾ? ಹೌದು. ಇದು ಸ್ಟ್ಯಾಟಿಸ್ಟಿಕ್ಸ್ ನೀವು ಗೂಗಲ್ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ. ಇಂಥ ದೇಶದಲ್ಲಿ ನಾವು ಯುವಕರನ್ನ ನಾವು ಎಂಪವರ್ ಮಾಡಿಲ್ಲ ಅಂದರೆ
ಅವರ ಒಂದು ಶಕ್ತಿಯನ್ನು ಅವ್ರು ಅರ್ಥಕೊಳ್ಳಿಲ್ಲ ಅಂದರೆ ನಾವು ನಿಜವಾಗ್ಲೂ ನಮ್ಮ ದೇಶವನ್ನು ವೃದ್ಧಿ ಮಾಡ್ದಂಗೆ ಆಗೋದಿಲ್ಲ. ಸೊ ಅದಕ್ಕಾಗಿ ಗುರುಗಳ ಒಂದು ದೃಷ್ಟಿ ಭಾಳ ಇದೆ ಅದ್ರ ಮೇಲೆ, ಯುವಕರ ಮೇಲೆ. ಸೊ ಯುವ ನಾಯಕತ್ವ ತರಬೇತಿ ಶಿಬಿರ ಅಂತ ಇದೆ, ಮತ್ತು ಯೂತ್ ಎಂಪವರ್ಮೆಂಟ್ ಸ್ಕಿಲ್ಸ್ YES+ ಅಂತ ಕಾಲೇಜಸ್ಗಳಲ್ಲಿ ನಡೆಸ್ತೀವಿ. ಸೊ ಯುವಕರ ಶಿಬಿರ ಭಾಳಷ್ಟು ನಾನು ನಡೆಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಹೆಚ್ಚಿಗೆ ಯುವಕರು ಈ ವ್ಯಸನಗಳ ಒಳಗಾಗ್ತಾ ಇದ್ದಾರೆ. ಹೌದು, ಇತ್ತೀಚೆಗೆ ಎದುರಿಸ್ತಾ ಇರುವಂತಹ ಒಂದು ದೊಡ್ಡ ಪ್ರಾಬ್ಲಮ್ ಅಂತಂದ್ರೆ ಇದನ್ನೇ ಅಂತ ಹೇಳಿ. ಖಂಡಿತವಾಗ್ಲು ನೋಡಿ, ವ್ಯಸನ ಅಂದರೆ ಸಾಧಾರಣವಾಗಿ ನೀವೇ ಅನ್ಕೋತೀವಿ ಧೂಮಪಾನ ಅಥವಾ ಮದ್ಯಪಾನ, ಬಟ್ ಅದು ಮಾತ್ರ ವ್ಯಸನ ಅಲ್ಲ. ಈಗ ಹೊಸದಾಗಿ ಆಧುನಿಕ ಲೋಕದಲ್ಲಿ ಇನ್ನೂ 2-3 ವ್ಯಸನಗಳು ಸೃಷ್ಟಿಯಾಗ್ಬಿಟ್ಟಿವೆ. ಅದೇನಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಅಂತ, ಫೇಸ್ಬುಕ್, ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ರೀತಿಯ ವ್ಯಸನ. ನೋಡಿ, ಇನ್ಸ್ಟಾಗ್ರಾಮ್ ಅಂದರೆ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಅಂದರೆ ಎಲ್ಲ ತತ್ಕ್ಷಣಕ್ಕೆ ಬಂದ್ಬಿಡ್ಬೇಕು, ನಮಗೆ ಡೋರ್ ಡೆಲಿವರಿ ಆಗ್ಬಿಡ್ಬೇಕು, ಇಲ್ಲಾಂದ್ರೆ ಪೇಷನ್ಸ್ ಕಳ್ಕೊಂಡ್ಬಿಡ್ತೀವಿ. ಸೊ ಆ ರೀತಿ ಆಗ್ಬಿಟ್ಟಿದೆ ಯುವಕರು ಮನಸ್ಸಲ್ಲಂತೂ ಕೂಡ ಪೇಷನ್ಸ್ ಅನ್ನೋದು ಎಷ್ಟೊಂದು ಜನಕ್ಕೆ ಕಡಿಮೆ ಆಗಿದೆ. ಈ ಇನ್ಸ್ಟಾಗ್ರಾಮ್ ನೋಡಿ, ಮಾತಿಗೆ ಮುಂಚೆ ಲೈಕ್ಸ್ ಬರಬೇಕು, ಲೈಕ್ಸ್ ಬಂದಿಲ್ಲ ಅಂದರೆ ಐ ಡಿಸ್ಲೈಕ್ ಲೈಫ್ ಅಂದ್ಬಿಡೋದು, ಡಿಪ್ರೆಷನ್ಗೊಳಗಾಗಿರೋದು. ಹಾಂ, ಸೊ ಈ ಅಡಿಕ್ಷನ್ಸ್ ವ್ಯಸನಗಳೆಲ್ಲ ಏನು ಮಾಡುತ್ತೆ, ನಮ್ಮ ಇಂದ್ರಿಯಗಳನ್ನು ಹುಚ್ಚು ಕುದುರೆ ಥರ ಓಡಿಸ್ತಾನೆ ಇರುತ್ತೆ 24 ಗಂಟೆ, ಸುಸ್ತಾಗ್ಬಿಡ್ತೀವಿ ಅದರಿಂದ. ಸೊ ಅದಕ್ಕಾಗಿ ಸ್ವಲ್ಪ ಅಂತರ್ಮುಖಿಯಾಗಿ ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಂಡ್ರೆ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಬರುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಯುವಕರಲ್ಲಿ ನೀವೇನು ಮಾಡ್ತಿದ್ದೀರಾ ಅಂದರೆ ಈಗ ಯುವ ಶಕ್ತಿನ ಜಾಗೃತ ಮಾಡ್ತಾ ಇದ್ದೀರಾ ಬೇಸಿಕಲಿ. ಆ ಯುವ ಶಕ್ತಿ ಅನ್ನೋದು ಕೇವಲ ಯುವಕರಲ್ಲಿಲ್ಲ, ಯೌವನ ಅನ್ನೋದು ಎಲ್ಲರಲ್ಲೂ ಇದೆ. 80 ವರ್ಷ ಇರ್ತಾರೆ, ಆದರೂ ಕೂಡ ಪೂರ್ತಿ ಉತ್ಸಾಹ, ಉಲ್ಲಾಸ, ಹುಮ್ಮಸ್ಸಿಂದ ಇರ್ತಾರೆ. ಇನ್ನೊಬ್ರು 18 ಅಂತಾರೆ. ಒಬ್ಬೊಬ್ರು ನೋಡಿ, ನಾನು ಕಾಲೇಜಸ್ಗೆ ಹೋಗಿ ಕೇಳ್ತೀನಿ, ವಾಟ್ ಈಸ್ ದ ಸೀಕ್ರೆಟ್ ಆಫ್ ಹ್ಯಾಪಿನೆಸ್ ಅಂತ ಕೇಳಿದ್ರೆ ಸ್ಮೈಲ್ ಅಂತ ಮುಖ ದೊಡ್ಡದಾಗಿ ಮಾಡಿಕೊಂಡು ಗಂಟು ಇಟ್ಕೊಂಡು ಹೇಳ್ತಾರೆ ಸ್ಮೈಲ್ಸ್ ಅಲ್ಲಿ. ಅಂದರೆ ಇಂಟೆಲೆಕ್ಚುಲಿ ಗೊತ್ತು ಸ್ಮೈಲ್ ಅಂತ, ಬಟ್ ಸ್ಮೈಲ್ ಮಾಡೋದಕ್ಕಾಗ್ತಿಲ್ಲ. ಯಾಕೆ? ಒತ್ತಡ, ಮನಸ್ಸು ತನ್ನ ತೋಟಿಲಿಲ್ಲ. ಅದಕ್ಕೆ ಕಲೆ ಈ ಧ್ಯಾನ ಕೊಡ್ತಕ್ಕಂಥದ್ದು. ಸರ್, ನಿಮ್ಮ ತರಬೇತಿಗಳಲ್ಲಿ ನಿಮಗೆ ಮರೆಯಲಾಗದಂತಹ ಯಾವುದಾದ್ರೂ ಅನುಭವ ಆಗಿದೆಯೇ? ಖಂಡಿತವಾಗ್ಲೂ ಆಗಿದೆ, ಭಾಳಷ್ಟು ಅನುಭವಗಳಿದೆ. ಬಟ್ ಒಂದು ಅನುಭವ ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾವು ಸುಮಾರು ಒಂದು ವರ್ಷದಿಂದ ನಾನು ಮತ್ತು ನಮ್ಮ ಶ್ರೀಮತಿಯವರು ಪ್ರಿಸನ್ಗೆ ಹೋಗಿದ್ವಿ, ಜೈಲು. ಓಕೆ. ಶಿಬಿರ ತೊಗೊಳೋದಕ್ಕೆ ಏನೇನು ಅಲ್ಲ, ಅಲ್ಲಿ ಶಿಬಿರ ತೊಗೊಳೋದಕ್ಕೆ ಹೋಗಿದ್ವಾ. ಒಂದು 6 ದಿನ ಶಿಬಿರ ಮಾಡಿದ್ವಿ. ಯೋಗ, ಪ್ರಾಣಾಯಾಮ, ಧ್ಯಾನ ಇವೆಲ್ಲ ಹೇಳ್ಕೊಟ್ವಿ. ಕೊನೆ ದಿನ ಒಬ್ಬ ಬಹುಶಃ 22-23 ವರ್ಷ ಇರಬೇಕು ಈತನಿಗೆ, ಮೈಕ್ ಇಟ್ಕೊಂಡು ತನ್ನ ಅನುಭವ ಹಂಚ್ಕೋತಾನೆ. ಏನು ಹೇಳ್ತಾನೆ ಅಂದರೆ, ಈತ ಯುರೋಪಲ್ಲಿ ಒಂದು ಯೂನಿವರ್ಸಿಟಿಲಿ ಓದಿ ಬಂದಿದ್ದಾನೆ, ಏನೋ ಕಾರಣಾಂತರಗಳಿಂದಾಗಿ ಜೈಲಿಗೆ ಸೇರ್ಕೊಂಡಿದ್ದಾನೆ. ಓಕೆ. ಸೊ ಹೇಳ್ತಾನೆ, ನಾನು ಯೂನಿವರ್ಸಿಟಿಲೂ ನನಗೆ ಇಂಥ ಯೂನಿವರ್ಸಲ್ ಎಜುಕೇಷನ್ ಸಿಕ್ಕಿಲ್ಲ, ಜೈಲಲ್ಲಿ ಇಂಥ ಒಂದು ವಿಶ್ವವಿದ್ಯಾಲಯದಲ್ಲೂ ಸಿಗದೇ ಇರತಕ್ಕಂಥ ಒಂದು ಎಜುಕೇಷನ್, ಶಿಕ್ಷಣ ನನಗೆ ಜೈಲಲ್ಲಿ ಇವತ್ತಿನ ದಿನ ಸಿಕ್ಕಿದೆ ಅಂತ. ವಾವ್ ಸರ್. ಅಷ್ಟೇ ಅಲ್ಲ, ಅದಾದಮೇಲೆ ಏನು ಹೇಳ್ತೇನೆ ಅಂದರೆ, ನೋಡಿ ಎಷ್ಟೊಂದು ಜನ ಹೊರಗಡೆ ಆಫೀಸ್ಗಳಲ್ಲಿ ಕೂತು ಅವರು ಲ್ಯಾಪ್ಟಾಪ್ ಮುಂದೆ ಕೆಲಸ ಮಾಡ್ತಾ ಇರ್ಬೋದು, ಬಟ್ ಅವರು ದುಃಖ, ದುಮ್ಮಾನ, ಈ ಎಲ್ಲ ಒತ್ತಡಗಳಿಂದ ಮನಸ್ಸಿನಲ್ಲಿ ಜೈಲ್ ಥರ ಇರ್ಬೋದು. ಬಟ್ ಇವತ್ತಿನ ದಿನ ನನಗೆ ಈ ಪ್ರಕ್ರಿಯೆಗಳೆಲ್ಲ ಕಲ್ತಿರೋದ್ರಿಂದ ಜೈಲಲ್ಲಿದ್ದರೂ ಕೂಡ ಮನಸ್ಸಿನಲ್ಲಿ ಬಿಡುಗಡೆ ಇದೆ, ಸ್ವಾತಂತ್ರ್ಯ ಇದೆ, ಮೋಕ್ಷ ಅನುಭವ ಆಗ್ತಿದೆ ಅಂತ ಹೇಳಿ. ಸತ್ಯವಾದ ಮಾತು. ಅದು ಕೇಳಿ ನನಗೆ ಮೈಯೆಲ್ಲ ಜೂಮ್ ಅಂತ, ಎಂಥ ಒಂದು ಒಳ್ಳೆಯ ಅನುಭವ ಅಂತ ಅನಿಸ್ತು. ಸೊ ಅದೊಂದು. ಮತ್ತು ಇನ್ನೂ ಒಂದು ಅನುಭವ ಹಂಚ್ಕೋಬೇಕು ಅಂದರೆ, ಮೆಡಿಟೇಷನ್ ಚಾಲೆಂಜ್ ಅಂತ ನಾನು ನಿಮಗೆ ಹೇಳ್ತಿದ್ದೆ, ನಾವು ನಾನಾ ರೀತಿಯ ಶಿಬಿರಗಳು ನಡೆಸ್ತೀವಿ. ಇನ್ನೊಂದು ಭಾಳ ಆಸಕ್ತಿಮಯವಾದ ಒಂದು ಶಿಬಿರ ಯಾವ್ದು ನಡೆಸ್ತೀವಿ ಅಂದರೆ, ಉಚಿತವಾದ ಧ್ಯಾನದ ಸವಾಲು ಅಂತ. ಮೆಡಿಟೇಷನ್ ಚಾಲೆಂಜ್, ಫ್ರೀ ಮೆಡಿಟೇಷನ್ ಚಾಲೆಂಜ್ ಆನ್ಲೈನಲ್ಲಿ ಕಳೆದ 2 ವರ್ಷಗಳಿಂದ ನಾವು ನಡೆಸ್ತಾ ಬರ್ತಾ ಇದ್ದೀವಿ, ಇದು ನಮ್ಮ ಆರ್ಟ್ ಆಫ್ ಲಿವಿಂಗ್ ಮುಖಾಂತರ. ಸೊ ಅದಕ್ಕೆ ಗುರುಗಳ ದಯೆಯಿಂದ ನಾನು ಅದಕ್ಕೆ ಆ್ಯಂಕರ್ ಕೂಡ ಮಾಡ್ತಿದ್ದೀನಿ. ಸೊ 2 ವರ್ಷಗಳಿಂದ ನಾನಾ ಕ್ಷೇತ್ರಗಳಲ್ಲಿರ್ತಕ್ಕಂಥ ಜನರು ಬಂದು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರೊಫೆಸರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಈವನ್ ಡಾಕ್ಟರ್ಸ್, ಎಷ್ಟೊಂದು ಸಲ ಡಾಕ್ಟರ್ಸೇ ಪೇಷನ್ಸ್ ಕಳ್ಕೊಂಡು ಪೇಷಂಟ್ ಆಗಿಬಿಟ್ಟಿದ್ದಾರೆ ಈ ನಡುವೆ. ಸೊ ಅಂಥವರು ಕೂಡ ಬಂದು ನಮ್ಮ ಈ ಮೆಡಿಟೇಷನ್ ಚಾಲೆಂಜ್ ಮಾಡಿದ್ದಾರೆ. ಸೊ ಎಷ್ಟೊಂದು ಜನ ಏನು ಅನುಭವ ಹಂಚ್ಕೊಂಡಿದ್ದಾರೆ ಅಂದರೆ, ನನಗೆ ಆಸ್ತಮಾ ಇತ್ತು, 5-6 ವರ್ಷದಲ್ಲಿ ಸುಧಾರಣೆ ಕಾಣದೇ ಇರೋದು ಈ 4-5 ದಿನಗಳಲ್ಲಿ ನಾನು ಕಂಡಿದ್ದೀನಿ. ನಿದ್ದೆ ಚೆನ್ನಾಗಿ ಬರ್ತಾ ಇದೆ, ಎಷ್ಟೋ ವರ್ಷಗಳಿಂದ ನಾನು ನಿದ್ದೆನೇ ಸರಿ ಮಾಡಿಲ್ಲ, ನಾನು ಕಳೆದ 2-3 ದಿನಗಳಿಂದ ನಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ. ಮತ್ತು ಜೀರ್ಣ ಶಕ್ತಿಯಲ್ಲಿ ತೊಂದರೆ ಇತ್ತು, ಜೀರ್ಣ ಸರಿಗಾಗ್ತಾ ಇದೆ ಈಗ ನನಗೆ. ಈ ಥರ ಎಲ್ಲ ಅನುಭವ ಹಂಚ್ಕೊಂಡಾಗ ಏನೋ ಒಂದು ರೀತಿಯ ತೃಪ್ತಿ, ನೆಮ್ಮದಿ ಅಂತ ಅನ್ಸುತ್ತೆ. ಇದು ಒಂದು ಅನುಭವ. ಮತ್ತು ಇನ್ನೊಬ್ರು ಅನುಭವ ಏನು ಹಂಚ್ಕೊಂಡು ಅಂದರೆ, ಅವ್ರಿಗೆ BP ಯಾವಾಗಲೂ 180-200 ಆ ಮಟ್ಟಕ್ಕೆ ಇತ್ತಂತೆ. ಓಕೆ. ಈ ನಮ್ಮ 14 ದಿನ ಶಿಬಿರ ಮಾಡಾದ್ಮೇಲೆ
ಅವ್ರು 1 ತಿಂಗಳಾದಮೇಲೆ ನನಗೆ ಮೆಸೇಜ್ ಮಾಡ್ತಾರೆ, ನಿಮ್ದು 14 ದಿನದ ಶಿಬಿರ ಮಾಡಿದ್ದೆ ನಾನು, ಉಚಿತ ಧ್ಯಾನದ ಸವಾಲು. ಅದಾದಮೇಲೆ ಈಗ 1 ತಿಂಗಳಾಗಿದೆ, ಪ್ರತಿನಿತ್ಯ ನಾನು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡ್ತಾ ಇದ್ದೀನಿ. ಈಗ 1 ತಿಂಗಳಾದರೂ ಕೂಡ ನನ್ನ BP ನಾರ್ಮಲ್ ಇದೆ. ಇಲ್ಲಾಂದರೆ ನಾನು ಎಷ್ಟು ದುಡ್ಡು ಸುರಿತಿದ್ನೋ ಗೊತ್ತಿಲ್ಲ ನನಗೆ. ಈಗ ನಾರ್ಮಲ್ ಆಗ್ತಿದೆ. ನಾನು ಏನು ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಿ ಅದನ್ನು ನಿಧಾನವಾಗಿ ಬಿಟ್ಟು ಬರ್ತೀನಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಹೆಚ್ಚಿದೆ ಅಂತ ಹೇಳ್ದೆ. ಸೊ ಇಂಥ ಅನುಭವಗಳು ಭಾಳ ಇದೆ ಇನ್ನು ನಮ್ಮ ಮೆಡಿಟೇಷನ್ ಚಾಲೆಂಜಲ್ಲೂ ಕೂಡ. ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಅನುಭವಗಳಾಗ್ತಾ ಇದೆಯಾ ಸರ್? ಖಂಡಿತವಾಗ್ಲೂ ಧ್ಯಾನ ಮನಸ್ಸಿಗೆ ಸ್ನಾನ. ಚೆನ್ನಾಗಿ ಹೇಳಿದ್ರಿ ಸರ್. ಮೆಡಿಟೇಷನ್ ಚಾಲೆಂಜ್ ಬಗ್ಗೆ ಹೇಳಿದ್ರಿ, ಧ್ಯಾನ ಅಂದರೆ ಏನು, ಇದರಿಂದ ನಮ್ಗೆ ಸಿಗುವಂಥ ಲಾಭಗಳೇನು? ಧ್ಯಾನ ಅಂದರೆ ಏನು, ಧ್ಯಾನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಧ್ಯಾನ ಏನು ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾಕಂದರೆ ನೋಡಿ, ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬಾ ಮಿಸ್ಕನ್ಸೆಪ್ಷನ್ ಇದೆ. ಧ್ಯಾನ ಅಂದರೆ ಮೈಂಡ್ಫುಲ್ನೆಸ್ಸು, ಫೋಕಸ್ಸು, ಕಾನ್ಸಂಟ್ರೇಷನ್ನು. ಅಯ್ಯೋ ಕಾನ್ಸಂಟ್ರೇಷನ್ ಮಾಡಬೇಕು, ನನ್ನ ಮನಸ್ಸನ್ನು ನಾನು ಒಂದು ವಸ್ತು ಮೇಲೆ ಅಥವಾ ಒಂದು ಜಾಗದಲ್ಲಿ ಹಿಡಿದಿಟ್ಕೊಳ್ಳೋದಕ್ಕಾಗಲ್ಲ. ಇಟ್ಸ್ ನಾಟ್ ಮೈ ಕಪ್ ಆಫ್ ಕಾಫಿ ಆರ್ ಪೀಸ್ ಆಫ್ ಕೇಕ್ ಅಂತ ಬಿಟ್ಬಿಡ್ತಾರೆ ಎಷ್ಟೊಂದು ಜನ. ಹೌದು, ಈ ಜಪ ತಪ ಎಲ್ಲ ನಮಗಲ್ಲ ಅಂತ ಹೇಳ್ಬಿಡ್ತಾರೆ. ಜಪ ತಪ ಬೇರೆ, ಅದು ಬೇರೆ. ಧ್ಯಾನ ಅದಕ್ಕೂ ಮತ್ತೆ ಧ್ಯಾನಕ್ಕೂ ಬಹಳ ಇದು ನೋಡಿ, ಇದು ಇನ್ನೊಂದು ಮಿಸ್ಕನ್ಸೆಪ್ಷನ್ ಅಂದರೆ ಜಪ ತಪ ಮತ್ತೆ ಧ್ಯಾನ ಇದೆಲ್ಲ ಒಂದೇ ಬ್ರಾಕೆಟಲ್ಲಿ ಆಗ್ಬಿಡ್ತೀವಿ. ಓಕೆ ನೋಡಿ, ಅದು ಒಂದು ರೀತಿಯ ಧಾರಣೆ ಅಷ್ಟೇ. ಓಕೆ, ಪತಂಜಲಿ ಮಹರ್ಷಿಗಳು ಹೇಳ್ತಾರೆ ಯಮ, ನಿಯಮ, ಪ್ರಾಣಾಯಾಮ, ಆಸನ, ಧಾರಣ, ಧ್ಯಾನ, ಸಮಾಧಿ, ಪ್ರತ್ಯಾಹಾರ ಇವೆಲ್ಲ ಇದೆ. ಸೊ ಧಾರಣ ಅಂತಕ್ಕಂಥದ್ದು ಮೈಂಡ್ಫುಲ್ನೆಸ್. ಬಟ್ ಅದು ಆದಮೇಲೆ ಧ್ಯಾನ ಇದೆ. ಧ್ಯಾನ ಅಂದ್ರೇನು, ವಿಶ್ರಾಮ ಮಾಡ್ತಕ್ಕಂಥದ್ದು. ಈಗ ಜಪ ಮಾಡಬೇಕು ಅಂದ್ರೂ ಕೂಡ ಸ್ವಲ್ಪ ಅಲ್ಲಿ ಧಾರಣೆ ಬೇಕಾಗುತ್ತೆ, ಸ್ವಲ್ಪ ಅಲ್ಲಿ ಫೋಕಸ್ ಬೇಕಾಗುತ್ತೆ. ಬಟ್ ಧ್ಯಾನದಲ್ಲಿ ನಿಮಗೆ ಒಂದು ಅಚ್ಚರಿ ಉಂಟಾಗ್ತಕ್ಕಂಥ ಒಂದು ವಿಷಯ ಹೇಳ್ತೀನಿ ನೋಡಿ. ಧ್ಯಾನ ಅಂದರೆ ಏಕಾಗ್ರತೆ ಅಂತ ಅನ್ಕೋತಾರೆ ಎಷ್ಟೊಂದು ಜನ. ಬಹುಶಃ ನೀವು ಕೇಳಿರ್ಬೋದು, ನಾನು ಹಾಗೆ ಅನ್ಕೊಂಡಿದ್ದೀನಿ. ಎಷ್ಟೊಂದು ನಮ್ಮ ವೀಕ್ಷಕರಲ್ಲೂ ಎಷ್ಟೊಂದು ಜನ ನಂಗೆ ಗೊತ್ತು, ಎಷ್ಟೊಂದು ಜನ ಅನ್ಕೊಂಡಿರ್ತೀರಾ ಧ್ಯಾನ ಅಂದರೆ ಏಕಾಗ್ರತೆ ಅಂತ. ಬಟ್ ಧ್ಯಾನ ಅಂದರೆ ಏಕಾಗ್ರತೆ ಅಲ್ಲ, ಧ್ಯಾನದ ತದ್ವಿರುದ್ಧವಾದದ್ದು ಏಕಾಗ್ರತೆ. ಅಥವಾ ಹಿಂಗೆ ಹೇಳ್ಬೋದು, ಏಕಾಗ್ರತೆ ಇಲ್ಲದೆ ಇರ್ತಕ್ಕಂಥದ್ದು, ಏನು ಏಕಾಗ್ರತೆ ಮಾಡದೇ ಇರ್ತಕ್ಕಂಥದ್ದು ಧ್ಯಾನ. ಧ್ಯ ಅಂದರೆ ಏಕಾಗ್ರತೆ, ನಾ ಅಂದರೆ ಮಾಡಬೇಡಿ. ಹೌದಾ? ಓಕೆ. ಧ್ಯಾನ, ಧ್ಯಾನದ ಫಲಿತಾಂಶ ಏನಿದೆ ಅದು ಏಕಾಗ್ರತೆ. ಧ್ಯಾನದಿಂದ ಉಂಟಾಗ್ತಕ್ಕಂಥ ರಿಸಲ್ಟ್, ಪರಿಣಾಮ ಏನಿದೆ ಅದು ಏಕಾಗ್ರತೆ. ಅದಕ್ಕೆ ಇದು ಒಂದು ಉದಾಹರಣೆ ಕೊಡಬೇಕು ಅಂದರೆ, ಈಗ ನೀವು ಒಂದು ಬಾಟ್ಲ್ ಇದೆ, ಅದರಲ್ಲಿ ನೀರಿದೆ, ನೀರಲ್ಲಿ ಮರಳು ಸೇರ್ಕೊಂಡ್ಬಿಡ್ತು ಅಂತ ಅನ್ಕೊಳ್ಳಿ. ಅಯ್ಯೋ ಮರಳು ಸೇರ್ಕೊಂಡ್ಬಿಡ್ತು ಅಂತ ನಾವು ಜಾಸ್ತಿ ಅದನ್ನು ಶೇಕ್ ಮಾಡಿದಷ್ಟು, ಅಲ್ಲಾಡಿಸಿದಷ್ಟು ಏನಾಗುತ್ತೆ, ನೀರು ಕಲುಷಿತ, ಇನ್ನೂ ಎಲ್ಲ ಪೂರ್ತಿ ಶುದ್ಧವಾದ ಗಲೀಜು ನೀರು ಸಿಗುತ್ತೆ, ಶುದ್ಧ ನೀರು ಸಿಗೋದಿಲ್ಲ. ಅದೇ ರೀತಿ ಮನಸ್ಸು ಕೂಡ ತುಂಬ ನಾವು ಒತ್ತಡವನ್ನು ಹಾಕಿದ್ರೆ ಮನಸ್ಸಿಗೆ ಅದು ಅದರ ಭಾಷೆ ಮಾತಾಡ್ದಂಗೆ ಆಗೋದಿಲ್ಲ. ದೇಹದ ಭಾಷೆ ಶ್ರಮ, ಮನಸ್ಸಿನ ಭಾಷೆ ವಿಶ್ರಾಮ. ತುಂಬ ಚೆನ್ನಾಗಿದೆ. ಅದಕ್ಕೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ಹೇಳ್ತೀನಿ, ನಾವು ಐಪಾಡ್ ಕೊಡ್ತೀವಿ ಅಂತ. ಐಪಾಡ್ ಅಂದರೆ ಇನ್ನರ್ ಪೀಸ್, ಔಟರ್ ಡೈನಮಿಸಮ್, IPOD. IPOD ಅಂದರೆ ಆಂತರಿಕ ಶಾಂತಿ, ಹೊರಗಿನ ಚಲನಶೀಲತೆ, ಗತಿಶೀಲತೆ. ಸೊ ಧ್ಯಾನ ಏನು ಮಾಡುತ್ತೆ, ನಮಗೆ ಆಂತರಿಕ ಶಾಂತಿಯನ್ನು ನೀಡುತ್ತೆ. ಆಂತರಿಕ ಶಾಂತಿ ಇದ್ದಾಗ ನಮಗೆ ಹೊರಗಿನ ಚಲನಶೀಲತೆ, ನಾವೇನೇ ಕೆಲಸ ಕಾರ್ಯಗಳು ಮಾಡಿದ್ರೆ 100% ಮಾಡ್ಬೋದು. ಅದೇನೇ ಕರ್ಮಯುಗ ಅಂತಲೂ ಹೇಳ್ಬೋದು. ನಾವು ಏನು ಅಪೇಕ್ಷೆ ಇಲ್ಲದೆ 100% ಮಾಡ್ತಕ್ಕಂಥದ್ದು. ಅದಕ್ಕೆ ಶಕ್ತಿ ಬೇಕು, ಅದಕ್ಕೆ ಆ ಒಂದು ಹುಮ್ಮಸ್ಸು, ಶಕ್ತಿ ಬೇಕು ಅಂದರೆ ನಾವು ಧ್ಯಾನ ಮಾಡಬೇಕಾಗುತ್ತೆ. ಇದೊಂದು ಬಿಲ್ಲು ಬಾಣ ಇದ್ದಂಗೆ, ಬಾಣನ ಸ್ವಲ್ಪ ಹಿಂದೆ ಎಳೆದಾಗ ಇನ್ನು ಮುಂದೆ ಚೆನ್ನಾಗಿ ಹೋಗುತ್ತೆ. ಅಕಸ್ಮಾತ್ ಇಲ್ಲ ರೀ ಮುಂದೆ ಹೋಗ್ಬೇಕು, ಏನಕ್ಕೆ ಹಿಂದೆ ಎಳಿಬೇಕು ಅಂತಂದರೆ ಆಗೋದಿಲ್ಲ. ಸೊ ಅದಕ್ಕೆ ಅಂತರ್ಮುಖಿ ಸದಾ ಸುಖಿ. ಸ್ವಲ್ಪ ಹೊತ್ತು ಅಂತರ್ಮುಖಿ ಆದರೆ ಆವಾಗ ನಮಗೆ ಎನರ್ಜಿ ಇನ್ನೂ ಹೆಚ್ಚಿಗೆ ಸಿಗುತ್ತೆ. ಅದೇ ಧ್ಯಾನ. ಮತ್ತು ನಿಮ್ಮ ಎರಡನೇ ಪ್ರಶ್ನೆ, ಲಾಭ. ಹೌದು, ಧ್ಯಾನದ ಲಾಭ ಏನು ಹೇಳಬೇಕು ಅಂದರೆ, ಒಂದು ಹೇಳ್ತೀನಿ, ಧ್ಯಾನದ ಏನೇನು ಲಾಭ ಅಂತ ಇದೆ ಅದೆಲ್ಲ ಮರ್ತುಬಿಡಿ, ಅದೆಲ್ಲ ಬದಿಗಿಟ್ಬಿಡಿ. ಓಕೆ. ನೀವು ಅಂದ್ಕೋತಾ ಇರ್ಬೋದು, ಏನಕ್ಕೆ ಧ್ಯಾನದ ಲಾಭ ಎಲ್ಲ ಮರ್ತು ಬಿಡಬೇಕು ಅಂತಿದ್ದಾರೆ ಅಂತ. ಹೌದು, ಏನಕ್ಕೆ ಅಂದರೆ ನೋಡಿ, ಇವಾಗ ನಾವು ಹಲ್ಲುಜ್ಜಬೇಕು ಡೈಲಿ ಅಂದರೆ ನಾವು ಹಲ್ಲುಜ್ಜಿದ್ರೆ ಏನೇನು ಪ್ರಯೋಜನ ಇದೆ, ಏನೇನು ಲಾಭ ಇದೆ ಅಂತ ಒಂದು ಗೂಗಲಲ್ಲಿ ಲಿಸ್ಟ್ ನೋಡ್ಕೊಂಡು ಹಲ್ಲುಜ್ತೀವ? ಇಲ್ಲ. ದೈನಂದಿನ ಆಚರಣೆಯಂತೆ ಅದು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ. ಅದೇ ಡೆಂಟಲ್ ಹೈಜೀನ್ ಅಂತ ಹೇಳ್ತಾರೆ. ಖಂಡಿತ. ಅದೇ ರೀತಿನೇ ಧ್ಯಾನನೂ ಕೂಡ ಮೆಂಟಲ್ ಹೈಜೀನ್ ಅಂತ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಒಳ್ಳೆ ಐಡಿಯಾ ಸರ್. ಧ್ಯಾನ ಮನಸ್ಸಿಗೆ ಸ್ನಾನ, ನಾನು ಮತ್ತೆ ಅದನ್ನೇ ಹೇಳ್ತೀನಿ. ಮತ್ತು ಧ್ಯಾನ ಮಾಡೋದ್ರಿಂದ ಯಾಗಿದು ಲಾಭಗಳಿದ್ದೇ ಇದೆ. ಬೈ ಪ್ರಾಡಕ್ಟ್ ಆಗಿ ಧ್ಯಾನದಿಂದ ನಮ್ಮ ಎಷ್ಟೊಂದು ಜನಕ್ಕೆ ನೋಡಿ, ನಿದ್ದೆ ಸರಿಗೆ ಬರ್ತಿರಲಿಲ್ಲ, ನಿದ್ದೆ ಸರಿಯಾಗಿ ಬರೋದಕ್ಕೆ ಶುರು ಆಗಿದೆ. ನನ್ನ ಅನುಭವ, ನನಗೆ ಸೈನಸ್ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು ಮುಂಚೆ. ರಾತ್ರಿ ನಿದ್ದೆ ಬರ್ತಿರಲಿಲ್ಲ, ಸರಿಯಾಗಿ ಉಸಿರಾಡೋದಕ್ಕೆ ಆಗ್ತಿರಲಿಲ್ಲ, ಅದು ಸರಿ ಹೋಯ್ತು. ಸೊ ಆ ರೀತಿ. ಮತ್ತು ಎಷ್ಟೊಂದು ಜನ ಆಸ್ತಮಾ ಇನ್ಹೇಲರ್ ಎಲ್ಲ ತೊಗೋತಿದ್ರು, ಅವ್ರಿಗೂ ಕೂಡ ಅದು ಇನ್ಹೇಲರ್ ತೊಗೊಳ್ದಲೇ ಆರಾಮಾಗಿ ಉಸಿರಾಡ್ತಕ್ಕಂಥ
ಒಂದು ಜೀವನ ನಡೆಸ್ತಾ ಇದ್ದಾರೆ ಈಗ. ಅಮೇಝಿಂಗ್. ಅದಲ್ದಲೆ ನೋಡಿ, ಏನೇ ಜೀವನದಲ್ಲಿ ನಮಗೆ ಸಮಸ್ಯೆ ಅಥವಾ ಅಡಚಣೆಗಳು ಕಂಡು ಬರುತ್ತೆ, ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗುತ್ತೆ. ಮೊದಲನೇದಾಗಿ ಬೀಜ ರೂಪದಲ್ಲಿ ಮನಸ್ಸಲ್ಲಿ ಉತ್ಪತ್ತಿ ಆಗುತ್ತೆ, ಆಮೇಲೆ ದೇಹದಲ್ಲಿ ಬೇರೆ ವ್ಯಕ್ತಿಗಳಲ್ಲಿ ನಮ್ಮ ಪರಿಸ್ಥಿತಿ ಸನ್ನಿವೇಶಗಳಲ್ಲಿ ಅಭಿವ್ಯಕ್ತವಾಗುತ್ತೆ. ಸೊ ಬೀಜ ಇದ್ದಂಗೆ ನಮ್ಮ ಮನಸ್ಸು. ಆಮೇಲೆ ನಮ್ಮ ದೇಹದಲ್ಲೆಲ್ಲ ಈ ಅನಾರೋಗ್ಯ ನೋಡ್ತೀವಿ, ಅವೆಲ್ಲ ಎಲೆಗಳಿದ್ದಂಗೆ. ಬೀಜದಿಂದ ತಾನೇ ಎಲೆ ಬರುತ್ತೆ. ಹೌದು ಹೌದು. ಸೊ ಹಾಗಾಗಿ ನಾವು ಆ ಬೀಜಕ್ಕೆ, ಅದಕ್ಕೆ ಇಂಗ್ಲಿಷ್ ಹೇಳ್ತಾರೆ ಡೋಂಟ್ ಟ್ರೀಟ್ ದ ಶೂಟ್ಸ್, ಟ್ರೀಟ್ ದ ರೂಟ್ಸ್ ಅಂತ. ಸೊ ನಮ್ಮ ಮನಸ್ಸನ್ನು ನಾವು ನಮ್ಮ ಹತೋಟಿಲಿ ಇಟ್ಕೊಂಡ್ರೆ, ಧ್ಯಾನದ ಮುಖಾಂತರ ಶಾಂತವಾಗಿ ಇಟ್ಕೊಂಡ್ರೆ, ಅವಾಗ ಎಷ್ಟೊಂದು ಈ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತಾರಲ್ಲ, ಈ ನಾನಾ ರೀತಿಯ ದೈಹಿಕವಾದ ಅನಾರೋಗ್ಯದಿಂದ ಹೊರಗೆ ಬರ್ಬೋದು, ಆರೋಗ್ಯಕರವಾಗಿರ್ಬೋದು, ನಗ್ನಗ್ತಾ ಜೀವನದಲ್ಲಿ ನೆಮ್ಮದಿಯಾಗಿ ಸಂತೋಷವಾಗಿರ್ಬೋದು. ಈವನ್ ನನ್ನ ಅನುಭವದಲ್ಲಿ ಹೇಳ್ತೀನಿ ನೋಡಿ, ನಾನು ಮುಂಚೆ ಈ ಸ್ಟೇಜ್ ಮೇಲೆಲ್ಲ ಗಿಟಾರ್ ಪರ್ಫಾರ್ಮ್ ಮಾಡೋರು, ಡ್ಯಾನ್ಸ್ ಆಡೋರು, ಮತ್ತು ಸಿಂಗಿಂಗ್ ಮಾಡೋರು, ಇವನ್ನೆಲ್ಲ ನೋಡಿ ಇವರೆಲ್ಲ ಹೆಂಗಪ್ಪ ಮಾಡ್ತಾರೆ, ಇವ್ರಿಗೆ ನನಗೆ ಈ ಥರ ಕಲೆ ಇಲ್ವಲ್ಲ, ಈ ರೀತಿ ಕಲೆ ಇಲ್ವಲ್ಲ ಅಂತ ನನಗೆ ಒಂಥರ ಬೇಜಾರಾಗ್ತಾಯಿತ್ತು. ಬಟ್ ಯಾವಾಗಿಂದ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದೆ, ಈಗ ನಾನೇ ಗಿಟಾರ್ ನುಡಿಸ್ತೀನಿ, ಸ್ಟೇಜ್ ಮೇಲೆಲ್ಲ ಹಾಡ್ತೀನಿ. ಸೊ ಅಂತ ನಮಗೆ ಹಿಡನ್ ಟ್ಯಾಲೆಂಟ್ಸ್, ಪ್ರತಿಭೆಗಳೆಲ್ಲ ಹೊರಹೊಮ್ಮೋದಕ್ಕೆ ಶುರು ಆಗುತ್ತೆ. ಖಂಡಿತವಾಗಿ ಸರ್, ಧ್ಯಾನ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳಿದೆ. ಹಾಗಿದ್ರೆ ಮುಂದಿನ ಮೆಡಿಟೇಷನ್ ಚಾಲೆಂಜ್ ಯಾವಾಗ? ಹಾಗೆ ನಮ್ಮ ವೀಕ್ಷಕರು ಹೇಗೆ ನೋಂದಾಯಿಸ್ಕೊಳ್ಬೋದು? ಏಪ್ರಿಲ್ 17ನೇ ತಾರೀಕು, ಏಪ್ರಿಲ್ 17th ಶುರು ಆಗ್ತಾ ಇದೆ ಈ ಮೆಡಿಟೇಷನ್ ಚಾಲೆಂಜ್. ಕನ್ನಡದಲ್ಲೇ ಇರುತ್ತೆ. meditate.artofliving.org ಅಲ್ಲಿ ಹೋಗಿ ವೆಬ್ಸೈಟಲ್ಲಿ ಅಲ್ಲಿ ಕನ್ನಡ ಸೆಲೆಕ್ಟ್ ಮಾಡಿ, ಹಾಗೆ ನೋಂದಾಯಿಸ್ಬೋದು, ರಿಜಿಸ್ಟರ್ ಮಾಡಿ. ಮತ್ತು ಖಂಡಿತವಾಗ್ಲೂ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದವರು ಎಲ್ಲರೂ ಕೂಡ, ವೈರಿಗಳು ಯಾರಾದರೂ ಇದ್ದರೆ ಅವ್ರನ್ನೂ ಇನ್ವೈಟ್ ಮಾಡಿಬಿಡಿ, ಅವರು ಫ್ರೆಂಡ್ ಆಗಿಬಿಡ್ತಾರೆ. ಖಂಡಿತವಾಗಿಯೂ. ಈ ಮೆಡಿಟೇಷನ್ ಚಾಲೆಂಜು 3 ಹೊತ್ತು ಇರುತ್ತೆ ಪ್ರತಿದಿನ. ಬೆಳಗ್ಗೆ 7 ಗಂಟೆ, ಮಧ್ಯಾಹ್ನ 11 ಗಂಟೆ, ಸಂಜೆ 7 ಗಂಟೆ. ಸರಿ. ಪ್ರತಿದಿನ ಒಂದು ಅರ್ಧ ಗಂಟೆ ಇರುತ್ತೆ. ಅದಾದಮೇಲೆ ಪ್ರಶ್ನೋತ್ತರಗಳಿರುತ್ತೆ. ಮೊದಲನೇದಾಗಿ ನಾವು ಸ್ವಲ್ಪ ಸೂಕ್ಷ್ಮ ವ್ಯಾಯಾಮದಿಂದ ಪ್ರಾರಂಭ ಮಾಡ್ತೀವಿ. ಅದಾದಮೇಲೆ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜ್ಞಾನ, ಅಂದರೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಹೇಗೆ ಇವೆಲ್ಲ ಬೆನಿಫಿಟ್ ಆಗುತ್ತೆ, BP-ಗೆ ಇರ್ಬೋದು, ಡಯಾಬಿಟೀಸ್ಗೆ ಇರ್ಬೋದು, ಆಸ್ತಮಾಗಿರ್ಬೋದು, ಆ ಥರ ಸೈಂಟಿಫಿಕ್ ಆಗಿ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದೊಂದು 5 ನಿಮಿಷ ಇರುತ್ತೆ. ಸರಿ. ಅದಾದ ಮೇಲೆ ಅದಾಗಿದ ಕೂಡಲೇ ಮೇನ್ ಭಾಗ ಏನಪ್ಪ ಅಂದರೆ, ಗುರುಗಳ ಧ್ವನಿಯಲ್ಲಿ, ಕನ್ನಡದಲ್ಲಿ ಗುರುಗಳ ಧ್ಯಾನ ಲೈವ್ ಇರುತ್ತೆ. ಸೊ ಅದಾದ ಮೇಲೆ ಪ್ರಶ್ನೋತ್ತರಗಳು, ಯಾರ್ಯಾರೇನೋ ಪ್ರಶ್ನೆಗಳಿದ್ರೆ, ಎಷ್ಟೊಂದು ಜನಗಿರುತ್ತಲ್ಲ ಪ್ರಶ್ನೆಗಳಿಗೆ, ಪ್ರಾಣಾಯಾಮದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ಬೋದು, ಧ್ಯಾನಕ್ಕಿರ್ಬೋದು, ಅಥವಾ ಜನರಲಿ ಹೇಗೆ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋ, ಡೈಜೆಷನ್, ಸ್ಲೀಪ್, ಇದ್ರ ಬಗ್ಗೆ ಎಲ್ಲ ಪ್ರಶ್ನೋತ್ತರಗಳಿರುತ್ತೆ. ಸರ್, ಈ ಮೆಡಿಟೇಷನ್ ಚಾಲೆಂಜು ಸೋಷಿಯಲ್ ಮೀಡಿಯಾ ಯೂಸರ್ಸ್ಗೆ, ಗೃಹಿಣಿಯರಿಗೆ, ಉದ್ಯೋಗದಲ್ಲಿರೋರಿಗೆ, ಹಾಗೆ ಸ್ಟೂಡೆಂಟ್ಸ್ಗೆ ಹೇಗೆ ಸಹಾಯ ಆಗುತ್ತೆ? ಖಂಡಿತವಾಗ್ಲೂ ಯಾರ್ಯಾರು ಉಸಿರಾಡ್ತಿದ್ದಾರೋ, ಯಾರ್ಯಾರು ಮನಸ್ಸಿದೆಯೋ ಅವರೆಲ್ಲರೂ ಮಾಡ್ಬೋದು. ಓಕೆ. ವಿಶ್ವದಾದ್ಯಂತ ಆಸ್ಟ್ರೇಲಿಯಾ, USA, ಯುರೋಪ್ ಎಲ್ಲ ಕಡೆಯಿಂದನೂ ಕೂಡ ಜಾಯ್ನ್ ಆಗಿದ್ದಾರೆ. ಕನ್ನಡ ಯಾರ್ಯಾರಿಗೆ ಅರ್ಥ ಆಗುತ್ತೋ ಎಲ್ಲಿದ್ರೂ ಕೂಡ ಜಾಯ್ನ್ ಆಗ್ಬೋದು. ಅಮೇಝಿಂಗ್ ಸರ್. ಅದಲ್ದಲೆ ಯಾರು ಮಾಡ್ಬೋದು, ಯಾರು ಮಾಡಬಾರ್ದು ಅಂತ ಏನಿಲ್ಲ, ಎಲ್ಲರೂ ಕೂಡ ಮಾಡ್ಬೋದು. ನಾವು ಕೇವಲ ನಮ್ಮ ದೇಹ ಅಲ್ಲ, ಗುರುಗಳು ಬಹಳ ಅದ್ಭುತವಾಗಿ ಹೇಳ್ತಾರೆ, ನಾವು ದೇಹ, ಉಸಿರು, ಮನಸ್ಸು, ಬುದ್ಧಿ, ಚಿತ್ತ, ಅಹಂ, ಆತ್ಮ ಅಂತ 7 ಸ್ತರಗಳಿವೆ. ಸೊ ಎಲ್ಲ ನೋಡಿ, ನಾನು ಆವಾಗಲೇ ಹಲ್ಲು ಉಜ್ಜೋದು ಅಂತ ಹೇಳ್ತಿದ್ದೆ. ನಾವು ಹಲ್ಲು ಉಜ್ಜಿದಾಗ ಬರೀ ಮುಂದೆದು ಉಜ್ತೀವ, ಅದು ಶೋಪೀಸ್ ಥರ ಕಾಣುತ್ತೆ ಅಂತ ಇಲ್ಲ, ಹಿಂದೆ ಇರೋದು ಇನ್ನೂ ಇಂಪಾರ್ಟೆಂಟ್, ಅದರಿಂದನೇ ಆಗಿಯೋದು. ಎಲ್ಲ ಹಲ್ಲು ಹೇಗೆ ಉಜ್ಜಬೇಕು ಅದೇ ರೀತಿ ಈ 7 ಸ್ತರಗಳೇನಿದೆ, ಹೇಳಿದ್ನಲ್ಲ, ಬುದ್ಧಿ, ಚಿತ್ತ, ಅಹಂ, ಈ 7 ಸ್ತರಗಳನ್ನೂ ನಾವು ಉಜ್ಜಬೇಕು. ಇವೆಲ್ಲನೂ ಕೂಡ ಶುದ್ಧವಾಗಿ ಇಟ್ಕೋಬೇಕು. ಮತ್ತು ಮುಖ್ಯವಾಗಿ ಈ ಸಲ ಗುರುದೇವ್ರವರ 70ನೇ ವರ್ಷದ ಹುಟ್ಟುಹಬ್ಬ. ಹೌದಾ? ಮತ್ತೆ ಆರ್ಟ್ ಆಫ್ ಲಿವಿಂಗ್ನ 45ನೇ ವರ್ಷದ ವಾರ್ಷಿಕೋತ್ಸವ. ಸೊ ಅದರ ಸಲುವಾಗಿ ನಾವು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಗಳು ಇಟ್ಕೊಂಡಿರ್ತೀವಿ. ಇನ್ನೊಂದು ನಾನಾ ರೀತಿಯ ಬೇರೆ ರೀತಿಯ ಪ್ರಾಣಾಯಾಮಗಳು, ಮತ್ತು ನಾ ಹೇಳಿದಾಗ ಗುರುದೇವರವರ ಧ್ಯಾನಗಳು ಸ್ವತಃ ಇರುತ್ತೆ, ಉಚಿತವಾಗಿರುತ್ತೆ, ಫ್ರೀ ಮೆಡಿಟೇಷನ್ಸ್ ಇರುತ್ತೆ. ಸೊ ಖಂಡಿತವಾಗ್ಲೂ ನಾ ಹೇಳ್ದಂಗೆ ನೀವು, ನಿಮ್ಮ ಸ್ನೇಹಿತರು, ಕುಟುಂಬದವರು ಎಲ್ಲರೂ ಕೂಡ ಹಾಜರಾಗ್ಬೋದು. ಖಂಡಿತವಾಗಿ. ಮೆಡಿಟೇಷನ್ ಚಾಲೆಂಜ್ ಅಲ್ಲದೆ ಗುರುದೇವರ ಜ್ಞಾನವನ್ನು ನಾವು ಹೇಗೆ ಪಡೆದುಕೊಳ್ಬೋದು? ಸೋಷಿಯಲ್ ಮೀಡಿಯಾ ಚಾನೆಲ್ಸ್ಗಳಿದೆ, ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಕನ್ನಡ ಅಂತ ಹಾಕಿ ಅಲ್ಲಿ ಸಿಗ್ತದೆ. ಕನ್ನಡದಲ್ಲಿ ಯೂಟ್ಯೂಬಲ್ಲಿ ಇದೆ, ಇನ್ಸ್ಟಾಗ್ರಾಮಲ್ಲಿ ಇದೆ, ಫೇಸ್ಬುಕ್ಕಲ್ಲಿದೆ. ಸೊ ಖಂಡಿತವಾಗ್ಲೂ ನೀವು ಜ್ಞಾನದ ಟಚಲ್ಲಿ ಇರ್ಬೋದು. ಖಂಡಿತವಾಗೂ ಇದು ನಮ್ಮ ವೀಕ್ಷಕರಿಗೆ ತುಂಬ ಹೆಲ್ಪ್. ಮಾನಸಿಕ ಒತ್ತಡ ಕಡಿಮೆ ಮಾಡುವ ಬಗ್ಗೆ ಮಾತಾಡ್ತಿದ್ರಿ. ಹಾಗಿದ್ರೆ ನಮ್ಮ ವೀಕ್ಷಕರು ತಕ್ಷಣ ಯಾವುದಾದ್ರೂ ಮಾಡುವಂಥ ಒಂದು ಸರಳ ಹಾಗೂ ಪ್ರಾಯೋಗಿಕ ಸಲಹೆಯನ್ನು ನೀಡ್ತೀರಾ? ಖಂಡಿತವಾಗ್ಲೂ. ಬ್ರಹ್ಮರಿ ಪ್ರಾಣಾಯಾಮ ಅಂತ ಒಂದಿದೆ, ಭಾಳ ಉಪಯುಕ್ತವಾದ ಒಂದು ಪ್ರಕ್ರಿಯೆ ಅದು. ಅದು ಹೇಗಪ್ಪ ಮಾಡೋದು ಅಂದರೆ, ನಿಮ್ಮ ತೋರ್ಬೆರಳುಗಳು
ಈ ರೀತಿ ಇದರ ಲಾಭ ಎಲ್ಲ ಹೇಳ್ತೀನಿ ಏನೋ ಲಾಭ ಅಂತ. ಬಟ್ ಸದ್ಯಕ್ಕೆ ಕಲ್ತ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಈ ತೋರ್ ಬೆರಳುಗಳನ್ನ ನಮ್ಮ ಕಿವಿ ಮುಚ್ಚಳದ ಹತ್ರ ಇಟ್ಕೊಳ್ಳೋದು, ಇಯರ್ ಕಾರ್ಟಿಲೇಜ್ ಆಯಿತಾ. ಅಲ್ಲಿ ಇಟ್ಕೊಂಡು ಮುಚ್ಚೋದು ತೆಗಿಯೋದು ಈ ರೀತಿ ಮಾಡಬೇಕು. ಓಕೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಉಸಿರು ಒಳಗೆ ತಗೊಳ್ತಾ ದುಂಬಿ ಥರ ಅಂತ ಸೌಂಡ್ ಮಾಡಬೇಕು. ಹೈ ಪಿಚ್ ಸೌಂಡ್, ಲೋ ಅಲ್ಲ, ಆ ಥರ ಅಲ್ಲ, ಅಂತ ಮಾಡಬೇಕು. ಅದ್ರ ಜೊತೆಗೆ ಏನು ಮಾಡ್ಬೇಕು ಹೇಳಿ, ಮುಚ್ಚೋದು ತೆಗೆಯೋದು ಈ ರೀತಿ ಮಾಡಬೇಕು. ಸೊ ನಾನು ಒಂದ್ಸಲ ಮಾಡಿ ತೋರಿಸ್ತೀನಿ ನೋಡಿ, ಬೇಕಾದ್ರೆ ನೀವು ಮಾಡ್ಬೋದು. ದೀರ್ಘವಾದ ಉಸಿರು ಒಳಗೆ ತೊಗೊಳ್ಬೇಕು. 2 ತೋರ್ ಬೆರಳು ಕಿವಿ ಮುಚ್ಚಳದ ಹತ್ರ ಇಲ್ಲಿ, ಬೇಕಿದ್ರೆ ಕಣ್ಣು ಮುಚ್ಕೋಬೋದು. ಈಗ ಶುರು ಮಾಡ್ಬೋದು. ವಿಶ್ರಾಮ ಮಾಡಿ ಕಣ್ಣುಗಳನ್ನ ತೆಗೆಯಬಹುದು. ಸೊ ಈ ರೀತಿ ಒಂದು 5-6 ರೌಂಡ್ ಮಾಡ್ಬೋದು. ಇದು ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚುತ್ತೆ, ಅರಿವು ಹೆಚ್ಚುತ್ತೆ, ಅಲರ್ಟ್ನೆಸ್ ಇನ್ಕ್ರೀಸಸ್. ಅದಲ್ದೇ ನಿದ್ದೆ ಮಾಡೋದಕ್ಕಿಂತ ಮುಂಚೆ ರಾತ್ರಿ ಆಫೀಸ್ ಮೀಟಿಂಗಲ್ಲೆಲ್ಲ ರಾತ್ರಿ ನಿದ್ದೆ ಮಾಡೋದಕ್ಕಿಂತ ಮುಂಚೆ ಮಾಡೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ. ಓಕೆ. ಇದು ಸ್ಟೂಡೆಂಟ್ಸ್ಗೆ ಹಾಗೂ ನಿದ್ರಾಹೀನತೆಯಿಂದ ಬಳಲ್ತಿರೋರಿಗೆ ಬಹಳ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ಇದು ಒಂದು ಪರಿಚಯ ಅಷ್ಟೇ, ಟ್ರೈಲರ್ ಇದ್ದಂಗೆ ಮೂವಿಗೆ. ಆ್ಯಕ್ಚುಯಲ್ ಮೂವಿ ಏಪ್ರಿಲ್ 17ನೇ ತಾರೀಕು ಶುರು ಆಗುತ್ತೆ. ಸೊ ಅವತ್ತಿನ ದಿನ ಮೆಡಿಟೇಷನ್ ಚಾಲೆಂಜ್ ಶುರು ಆಗುತ್ತಲ್ಲ, ಅವಾಗ ನಮಗೆ ಅನುಭವದ ರೂಪದಲ್ಲಿ ಇದು ಗೊತ್ತಾಗುತ್ತೆ. ನೋಡಿ, ಈಗ ನಾನು ಗುಲಾಬ್ ಜಾಮೂನ್ ಬಗ್ಗೆ ಎಷ್ಟು ಬೇಕಾದರೂ ಹೇಳ್ಬೋದು, ನಾನು ಹೇಳ್ದಲ್ಲ ಆವಾಗಲೇ, ಮೈಸೂರು ಪಾಕ್ ಬಗ್ಗೆ ಎಷ್ಟು ಬೇಕಾದರೂ ಹೇಳ್ಬೋದು. ಬಟ್ ಅದು ತಿಂದಾಗ್ರೆ ತಾನೇ ನಮಗೆ ಅನುಭವ ಸಿಗೋದು. ಅದೇ ರೀತಿ ಈ ಒಂದು ಪ್ರಯೋಗವನ್ನು ಮಾಡಿದಾಗ ಅನುಭವ ಸಿಗುತ್ತೆ. ಮತ್ತು ಇದರಿಂದ ಆಗ್ತಕ್ಕಂಥ ಲಾಭಗಳು ಭಾಳಷ್ಟಿದೆ. BP, ಡಯಾಬಿಟೀಸು, ಕ್ಯಾನ್ಸರ್ ಇಂಥದ್ದೆಲ್ಲ ಎಷ್ಟೊಂದು ಜನಕ್ಕೆ ಇದರಿಂದ ಹೊರಗೆ ಬಂದಿದ್ದಾರೆ. ಸೊ ಹಾಗಾಗಿ ಖಂಡಿತವಾಗ್ಲೂ ನೀವು ಜಾಯ್ನ್ ಆಗಿ ಇವಾಗಲೇ ಅಲಾರ್ಮ್ ಇಟ್ಕೊಳ್ಳಿ. ಏಪ್ರಿಲ್ 17ನೇ ತಾರೀಕಿಗೆ ನೋಡಿ, ನಮ್ಮ ಟೆಕ್ನಾಲಜಿ ಇದೆ, ಅದನ್ನು ಉಪಯೋಗಿಸ್ಕೊಳ್ಬೇಕು. ಖಂಡಿತವಾಗಿ ಅಲ್ವಾ? ಸೊ ಒಳ್ಳೇದನ್ನ ಹೇಳ್ತಾರೆ ಗುರುಗಳು, ಯಾವಾಗಲೂ ಹೇಳ್ತಾರೆ ಒಳ್ಳೇದನ್ನ ಇವಾಗಲೇ ಮಾಡಬೇಕು. ಏನಾದರೂ ಕೆಟ್ಟದಿದ್ರೆ ಅದನ್ನ ಮುಂದೂಡ್ಬೇಕು. ಆಮೇಲೆ ಮರ್ತೇ ಹೋಗ್ಬಿಡ್ತೀವಿ. ಕೋಪ ಮಾಡ್ಕೋಬೇಕಂದ್ರೆ ಯಾರ ಮೇಲೆ ಅಂದ್ರೆ ಆಮೇಲೆ ಮಾಡ್ಕೋತೀನಿ ಅಂದ್ರೆ ಆಮೇಲೆ ಅಷ್ಟರಲ್ಲಿ ಮರ್ತೇ ಹೋಗ್ಬಿಟ್ಟಿರ್ತೀವಿ. ಧ್ಯಾನ ಒಳ್ಳೆ ಪ್ರಯೋಗ ಮಾಡಬೇಕು ಅಂದ್ರೆ ಈಗಲೇ ಅಲಾರ್ಮ್ ಇಟ್ಕೊಂಡು ಬೇರೆಯವ್ರಿಗೂ ಪ್ರೇರೇಪಿಸಿ.